ಅಸಲಿಗೆ ಯೇಸು ಕ್ರಿಸ್ತ ಯಾಕೆ ಈ ಭೂಮಿ ಮೇಲೆ ಹುಟ್ಟಬೇಕಾಯಿತು? ಈ ಮೊದಲ 2 ನಿಮಿಷವನ್ನ ಸ್ವಲ್ಪ ಇಷ್ಟವಾಗಿ ಶ್ರದ್ಧೆಯಿಂದ ಕೇಳಿ. ನಮ್ಮೆಲ್ಲರಿಗೂ ಗೊತ್ತು, ಕಾಲವನ್ನು 2 ಭಾಗವಾಗಿ ಮಾಡಲಾಗಿದೆ ಅಂತ. ಅದೇ ಕ್ರಿಸ್ತ ಪೂರ್ವ, ಕ್ರಿಸ್ತ ಶಕ. ಯೇಸು ಕ್ರಿಸ್ತ ಯಾವಾಗ ಹುಟ್ಟಿದ್ರು ಆಗಲಿಂದ ಕಾಲವನ್ನ ಕ್ರಿಸ್ತ ಶಕವಾಗಿ, ಅದರ ಮುಂದಿನ ಕಾಲವನ್ನ ಕ್ರಿಸ್ತ ಪೂರ್ವವಾಗಿ, ಹೀಗೆ ಚರಿತ್ರೆಯಲ್ಲಿ ವಿಭಜನೆ ಮಾಡಲಾಯಿತು. ಈಗ ನಾವು ವಿಷಯಕ್ಕೆ ಬರೋಣ. 2000 ವರ್ಷಗಳ ಹಿಂದೆ ಯೇಸು ಕ್ರಿಸ್ತ ಹುಟ್ಟುವುದಕ್ಕೆ ಮುಂಚೆ ಈ ಭೂಮಿ ಮೇಲೆ ಇರುವ ಐರೋಪಾ ಖಂಡದ ತುಂಬಾ ಭಾಗವನ್ನ ಆಗಿನ ರೋಮ ಅನ್ನೋ ರಾಜರು ಆಳುತ್ತಿದ್ದರು. ಇವರ ಪಾಲನೆ ಅನ್ನೋದು ಜನರನ್ನ ತುಂಬಾ ತೊಂದರೆಗೆ ಈಡು ಮಾಡಿ ಇಲ್ಲಿನ ಜನರನ್ನು ತುಂಬಾ ದುಃಖಕ್ಕೀಡು ಮಾಡ್ತಾ ಇತ್ತು. ಆದರೂ ಕೂಡ ಈ ರೋಮ ರಾಜರು ಅವರ ಸಾಮ್ರಾಜ್ಯವನ್ನ ಒಂದು ದೇಶದಿಂದ ಮತ್ತೊಂದು ದೇಶಕ್ಕೆ ಹೀಗೆ ಸಾಲಾಗಿ ಎಲ್ಲವನ್ನು ಆಕ್ರಮಿಸಿಕೊಂಡು ಹೆಚ್ಚಿಸಿಕೊಂಡು ಸಾಗತೊಡಗಿದ್ದರು. ಹೀಗೆ ಇವರು ಪಾಲಿಸಿದಂತಹ ಎಷ್ಟೋ ಪ್ರಾಂತ್ಯಗಳಲ್ಲಿ ಯೂದ, ಸಮಾರ್ಯ, ಗಲಿಲಿ ಅನ್ನೋ ಈ 3 ಪ್ರಾಂತ್ಯಗಳು ಕೂಡ ಇವರ ಕೈನಲ್ಲಿಯೇ ವರ್ಷಗಳ ಹಿಂದಿನಿಂದಲೂ ಆಳ್ವಿಕೆ ಇದೆ. ಈ 3 ಭಾಗಗಳನ್ನು ಒಟ್ಟಿಗೆ ಮಾಡಿ ಪ್ರಸ್ತುತವಾಗಿ ನಾವು ಇಸ್ರೇಲ್ ಅನ್ನೋ ದೇಶವಾಗಿ ನೋಡ್ತಾ ಇದ್ದೀವಿ, ಕರಿತಾ ಇದ್ದೀವಿ. ಆಗಿನ ಈ ಇಸ್ರೇಲ್ ಪ್ರಾಂತ್ಯದ ಜನರೆಲ್ಲ ಎಷ್ಟೋ ವರ್ಷಗಳಿಂದ ಈ ರೋಮ ರಾಜರ ಅರಾಜಕತೆ ಅಧಿಕಾರಕ್ಕೆ ಸುಸ್ತಾಗಿ ಹೋಗಿದ್ರು. ಆ ದೇಶದ ಪ್ರಜೆಗಳೆಲ್ಲರೂ ಕೂಡ ಅವರನ್ನ ರಕ್ಷಿಸೋದಕ್ಕೆ ದೇವರು ಬಂದ್ರೆ ಚೆನ್ನಾಗಿರುತ್ತೆ ಅಂತ ಎಷ್ಟು ಕೇಳಿಕೊಂಡು ಬದುಕುತ್ತಿದ್ರು. ಇದಾಗಿಯೂ ಹೀಗೆ ನಡೆಯುತ್ತಿರುವ ಈ ಸಮಯದಲ್ಲಿ, ಅಂದರೆ ಒಂದು ಸಮಯದಲ್ಲಿ ಯೇಸು ಕ್ರಿಸ್ತ ಹುಟ್ಟುವುದಕ್ಕೆ ಇನ್ನು 400 ವರ್ಷಗಳು ಇದ್ದಾಗ, ಕ್ರಿಸ್ತಪೂರ್ವ 4ನೇ ಶತಮಾನದಲ್ಲಿ ಇಲ್ಲಿನ ಪ್ರಾಂತದ ಪ್ರಜೆಗಳಿಗೆ ಒಂದು ದಿನ ಒಬ್ಬ ಪ್ರವಾದಿಯ ಮೂಲಕ ಒಂದು ಸಂದೇಶ ಗೊತ್ತಾಯಿತು. ಆ ಸಂದೇಶ ಏನು ಅಂದ್ರೆ, ಇಸ್ರೇಲ್ ಪ್ರಜೆಗಳನ್ನ ಶಾಶ್ವತವಾಗಿ ಪಾಲಿಸೋದಕ್ಕೆ ಒಬ್ಬ ರಾಜನಾಗಿ ದೇವರಾದ ಯೆಹೋವ ಸ್ವಯಂ ಆಗಿ ತನ್ನ ಮಗನನ್ನೇ ಈ ಭೂಮಿ ಮೇಲೆ ಕಳಿಸುತ್ತಿದ್ದಾನೆ ಅಂತ. ಅವರಿಂದ ಈ ಭೂಮಿ ಮೇಲಿನ ಜನರೆಲ್ಲರಿಗೂ ಕೂಡ ಪಾಪದಿಂದ ವಿಮುಕ್ತಿ ಸಿಗುತ್ತೆ ಅಂತ ಆ ಸಂದೇಶದಲ್ಲಿ ಹೀಗೆ ಹೇಳಲಾಗಿತ್ತು. ಆದ್ದರಿಂದ ಈ ಸಂದೇಶ ಕೇಳಿದ ನಂತರದಿಂದ ಇಸ್ರೇಲ್ ಜನರೆಲ್ಲರೂ ಎಷ್ಟೋ ಸಂತೋಷದಿಂದ ಬದುಕಿನ ಮೇಲೆ ಆಸೆಯನ್ನ ಹೆಚ್ಚಿಸಿಕೊಂಡು ಹಾಗೆ ಆ ರಾಜನ ಬಗ್ಗೆ ಎಷ್ಟೋ ಕಾಯೋದಕ್ಕೆ ಶುರು ಮಾಡಿದರು. ಅವರು ಬಂದರೆ ಮಾತ್ರ ಈ ರೋಮ ರಾಜರಿಂದ ನಮಗೆ ವಿಮುಕ್ತಿ ಸಿಗೋದಿಲ್ಲ ಅಂತ ಪ್ರಜೆಗಳು ನಂಬಿದ್ದರು. ಈ ಘಟನೆ ಈಗ ನಡೆದು 400 ವರ್ಷ ಪೂರ್ತಿಯಾಗಿ ಹೋಯಿತು. ಇದೇ ಇಸ್ರೇಲ್ ದೇಶದಲ್ಲಿ ನಜರೇತು ಅನ್ನೋ ಹೆಸರಿನ ಒಂದು ಸಣ್ಣ ಪಟ್ಟಣ ಇತ್ತು. ಈ ಪಟ್ಟಣದಲ್ಲಿ ಮರಿಯಮ್ಮ ಅನ್ನೋ ಹೆಸರಿನ ಒಬ್ಬ ಸ್ತ್ರೀ ಇದ್ದಳು. ಅವಳು ಕನ್ಯೆ, ಅವಳಿಗೆ ಇನ್ನೂ ಮದುವೆಯಾಗಿಲ್ಲ. ಇನ್ನು ಸ್ವಲ್ಪ ದಿನಗಳಲ್ಲಿ ಜೋಸೆಫು ಅನ್ನೋ ಹುಡುಗನ ಜೊತೆ ಮದುವೆ ಮಾಡಬೇಕು ಅಂತ ಮನೆಯ ದೊಡ್ಡವರು ನಿರ್ಧಾರ ಮಾಡಿದರು. ಮರಿಯಮ್ಮ ತುಂಬಾ ಪರಿಶುದ್ಧವಾದ ಮಹಿಳೆ, ಹಾಗೆ ದೈವ ಭಕ್ತಿ, ದಯೆ ಮನೋಭಾವ ಇರುವ ಸ್ತ್ರೀ, ಎಷ್ಟೋ ನಿಜಾಯಿತಿ ಇರುವವಳು. ಅದಕ್ಕೆ ಮರಿಯಮ್ಮ ಅಂದರೆ ಅವರ ಕುಟುಂಬದಲ್ಲಿಯೇ ಅಲ್ಲದೆ ಎಲ್ಲರಿಗೂ ಎಷ್ಟು ಇಷ್ಟ. ಇನ್ನು ಮರಿಯಮ್ಮ ಮದುವೆ ಮಾಡಿಕೊಳ್ಳುವ ಯೋಸೆಫು ಕೂಡ ತುಂಬಾ ಒಳ್ಳೆಯ ವ್ಯಕ್ತಿತ್ವ ಇರುವ ಹುಡುಗ. ಇನ್ನೂ ಸ್ವಲ್ಪ ಸಮಯದ ನಂತರ ಇವರಿಬ್ಬರಿಗೂ ಮದುವೆ ನಡೆಯುತ್ತೆ ಅಂತ ನಿರ್ಣಯ ಆದ ನಂತರ ಎಲ್ಲರೂ ಎಷ್ಟೋ ಸಂತೋಷ ಪಟ್ಟರು. ಆದರೆ ಇಷ್ಟರಲ್ಲಿ ಒಂದು ಘಟನೆ ನಡೆಯಿತು. ಒಂದು ದಿನ ಮರಿಯಮ್ಮ ದೇವರಿಗೆ ಪ್ರಾರ್ಥನೆ ಮಾಡಿ ರಾತ್ರಿ ನಿದ್ರೆ ಹೋಗುತ್ತಿರುವ ಸಮಯದಲ್ಲಿ ಅವಳಿಗೆ ಒಂದು ಕನಸು ಬಂತು. ಆ ಕನಸಿನಲ್ಲಿ ದೇವರ ಪರವಾಗಿ ಗಬ್ರಿಯಾಲು ಅನ್ನೋ ಹೆಸರಿನ ದೇವದೂತ ಮರಿಯಮ್ಮಳಿಗೆ ಕಾಣಿಸಿಕೊಂಡು ಹೀಗೆ ಹೇಳಿತು, ಮರಿಯಮ್ಮ, ನೀನು ಪರಿಶುದ್ಧ ಆತ್ಮದಿಂದ ಗರ್ಭವತಿ ಆಗಲು ಹೊಂಟಿದ್ದೀಯಾ. ನೀನು ಒಂದು ಮಗುವಿಗೆ ಜನ್ಮ ಕೊಡ್ತೀಯಾ. ಆ ಮಗುವಿಗೆ ಯೇಸು ಅಂತ ಹೆಸರು ಇಡು ಅಂತ ಆ ದೇವದೂತ ಹೇಳಿದ. ಅದರಿಂದ ಮರಿಯಮ್ಮ ಮೊದಲಿಗೆ ಎಷ್ಟೋ ಭಯಪಟ್ಟು ಬಿಟ್ಟಳು. ಹೀಗೆ ಒಂದು ಸ್ತ್ರೀ ಮದುವೆಯಾಗೋದಕ್ಕೆ ಮುಂಚೆ ಗರ್ಭಿಣಿ ಆದರೆ ಎಲ್ಲರೂ ಅವಳನ್ನು ಎಷ್ಟು ಹೀನವಾಗಿ ನೋಡ್ತಾರೆ ಏನು ಅಂತ. ಆದರೆ ಇದು ದೇವರ ಕಾರ್ಯದಿಂದ ನಡೆಯುತ್ತೆ ಅಂತ, ಅವಳನ್ನ ದೇವರೇ ಸ್ವಯಂ ಆಗಿ ಆಯ್ಕೆ ಮಾಡಿಕೊಂಡಿದ್ದಾರೆ ಅಂತ, ಇದು ದೇವರ ಆಜ್ಞೆ ಆದ ಕಾರಣ ನಾನು ತಪ್ಪದೇ ಪಾಲಿಸುತ್ತೇನೆ ಅಂತ ಕೊನೆಯದಾಗಿ ಮರಿಯಮ್ಮ ಒಪ್ಪಿಕೊಂಡಳು. ಹೀಗೆ ಕನಸು ಬಂದ ನಂತರ ಪರಿಶುದ್ಧಾತ್ಮದ ಅನುಗ್ರಹದಿಂದ ಮರಿಯಮ್ಮ ಕನ್ಯೆಯಾಗಿ ಇರುವಾಗಲೇ ಗರ್ಭವನ್ನ ಧರಿಸಿ ಗರ್ಭವತಿ ಆದಳು. ಅದರಿಂದ ಈ ವಿಷಯ ಮರಿಯಮ್ಮ ಕುಟುಂಬಸ್ಥರಿಗೆ, ಸುತ್ತಮುತ್ತಲು ಇರುವವರಿಗೆ, ಮುಖ್ಯವಾಗಿ ಅವಳನ್ನು ಮದುವೆ ಮಾಡಿಕೊಳ್ಳುವ ಯೋಸೆಫು ಅನ್ನೋ ಹುಡುಗನಿಗೆ ಕೂಡ ಗೊತ್ತಾಯಿತು. ಎಲ್ಲರೂ ಮರಿಯಮ್ಮನನ್ನ ಅವಮಾನ ಮಾಡಿದ್ರು. ಇನ್ನು ಯೋಸೆಫು ವಿಷಯಕ್ಕೆ ಬಂದರೆ ಅವನು ಮರಿಯಮ್ಮಳನ್ನ ಬೈಯಲಿಲ್ಲ, ಆದರೆ ಅವಳನ್ನ ಮದುವೆ ಮಾಡಿಕೊಳ್ಳಬಾರದು, ಬಿಟ್ಟು ಬಿಡಬೇಕು ಅಂತ ಅಂದುಕೊಂಡ. ಇಷ್ಟರಲ್ಲಿ ಅದೇ ದಿನ ರಾತ್ರಿ ಯೋಸೆಫು ನಿದ್ರೆ ಮಾಡುತ್ತಿರಬೇಕಾದ ಸಮಯದಲ್ಲಿ ಅವನಿಗೆ ಒಂದು ಕನಸು ಬಂತು. ಆ ಕನಸಿನಲ್ಲಿ ದೇವರ ದೇವದೂತ ಕಾಣಿಸಿಕೊಂಡು, ನಿನ್ನ ಹೆಂಡತಿಯ ವಿಷಯದಲ್ಲಿ ನೀನು ಚಿಂತಿಸಬೇಡ ಯೋಸೆಫು, ಅವಳು ಆ ಪರಿಶುದ್ಧಾತ್ಮದಿಂದ ಗರ್ಭವತಿಯಾಗಿ ಬದಲಾದಳು, ಅವಳ ಹೊಟ್ಟೆಯಲ್ಲಿ ದೇವರ ಕುಮಾರ ಹುಟ್ಟುತ್ತಿದ್ದಾನೆ,
ಅವನು ಈ ಲೋಕದಲ್ಲಿರುವ ಪ್ರಜೆಗಳನ್ನು ಪಾಪದಿಂದ ರಕ್ಷಿಸುತ್ತಾನೆ, ಅವನೇ ಈ ಲೋಕ ರಕ್ಷಕ ಆಗ್ತಾನೆ ಅಂತ ಆ ದೇವದೂತ ಕನಸಿನಲ್ಲಿ ಯೋಸೇಫಿಗೆ ಹೇಳುತ್ತೆ. ಆದ್ದರಿಂದ ಯೋಸೇಫು ಇನ್ನು ತನ್ನ ಅಪಾರ್ಥಗಳನ್ನ ತೊಲಗಿಸಿಕೊಂಡು ತನಗೆ ಹೆಂಡತಿ ಆಗಬೇಕಾದ ಮರಿಯಮ್ಮಗೆ ಸಹಾಯವಾಗಿ ನಿಂತುಕೊಂಡ. ಇಲ್ಲಿಯವರೆಗೂ ನಿಮಗೆ ಸ್ಪಷ್ಟವಾಗಿ ಅರ್ಥವಾಗಿದೆ ಅಂತ ಭಾವಿಸಿಕೊಳ್ಳುತ್ತೇನೆ. ಈಗ ಯೇಸುಕ್ರಿಸ್ತನ ಹುಟ್ಟು ಹೇಗೆ ನಡೆಯಿತು ಅಂತ ನೋಡೋಣ. ಮರಿಯಮ್ಮ ಸ್ವಲ್ಪ ದಿನಗಳಲ್ಲಿ ಮಗುವಿಗೆ ಜನ್ಮ ಕೊಡುವ ಸಮಯ ಬರ್ತಾ ಇದೆ. ಇಷ್ಟರಲ್ಲಿ ಇವರು ವಾಸ ಮಾಡುತ್ತಿರುವ ಈ ಪ್ರಾಂತ್ಯವನ್ನು ಪಾಲಿಸುವ ರಾಜ ಕೈಸರ ಜಾಗಸ್ತು ಅನ್ನೋ ರಾಜ ಜನರೆಲ್ಲರಿಗೂ ಒಂದು ಪ್ರಕಟಣೆಯನ್ನ ಜಾರಿಗೆ ತಂದ. ಅದು ಏನು ಅಂದ್ರೆ, ಜನರೆಲ್ಲರೂ ಕೂಡ ತಮ್ಮ ತಮ್ಮ ಸ್ವಂತ ಊರಿಗೆ ಹೋಗಿ ಅವರವರ ಹೆಸರು ವಿವರಗಳನ್ನ ನಮೂದು ಮಾಡಿಕೊಳ್ಳಬೇಕು ಅಂತ. ಅದರಿಂದ ಯಾರ್ಯಾರು ಎಷ್ಟು ತೆರಿಗೆಯನ್ನ ರಾಜನಿಗೆ ಕಟ್ಟಬೇಕು ಅಂತ ವಿವರವಾಗಿ ಗೊತ್ತಾಗುತ್ತೆ. ಪ್ರಕಟಣೆ ಮಾಡಿದ ಈ ಪ್ರಕಟಣೆ ಕೇಳಿದ ನಂತರ ಮರಿಯಮ್ಮಳಿಗೆ ಗಂಡನಾಗಬೇಕಾದ ಯೋಸೇಫು ತನ್ನ ಸ್ವಂತ ಊರಿಗೆ ಹೋಗಬೇಕಾಗಿ ಬರುತ್ತೆ. ಯಾಕಂದ್ರೆ ಅವನದು ಈ ಊರಲ್ಲ, ಮರದ ಕೆಲಸವನ್ನು ಮಾಡುವುದಕ್ಕೆ ಈ ಊರಿಗೆ ಬಂದು ನೆಲೆಸಿದ್ದ. ಇನ್ನು ಪ್ರಕಟಣೆ ನಂತರ ತನಗೆ ಹೆಂಡತಿ ಆಗಬೇಕಾದ ಮರಿಯಮ್ಮಳನ್ನ ಕರೆದುಕೊಂಡು ತನ್ನ ಸ್ವಂತ ಊರಾದ ಬೆತ್ತಲೆಹೆಮ್ ಅನ್ನೋ ದಾವೆದು ಊರಿಗೆ ಹೊರಟನು. ಆಗಿನ ಕಾಲದಲ್ಲಿ ಯಾವುದೇ ತರದ ಮಳೆ ಸೌಲಭ್ಯಗಳು ಇಲ್ಲದ ಕಾರಣ ಕತ್ತೆಗಳ ಮೇಲೆ, ಇರುವವರಾದರೆ ಕುದುರೆಯ ಮೇಲೆ, ಬಡವರಾದರೆ ನಡೆದುಕೊಂಡು ಹೋಗಬೇಕಾಗಿತ್ತು. ಯೋಸೆಫು ಕೂಡ ತನ್ನ ಹೆಂಡತಿ ಮರಿಯಮ್ಮಳಿಂದ ಎಷ್ಟು ಭದ್ರವಾಗಿ ಅತಿ ಕಷ್ಟವಾಗಿ ಬೆತ್ತಲೆಹೆಮ್ ಊರಿಗೆ ಸೇರಿಕೊಂಡರು. ಆದರೆ ಇವರು ಊರಿಗೆ ಸೇರಿಕೊಂಡ ಹೊತ್ತಿಗೆ ಊರಿನಲ್ಲಿರುವ ಛತ್ರಗಳೆಲ್ಲ ತುಂಬಿ ಹೋಗಿತ್ತು. ಯಾಕಂದ್ರೆ ಇವರ ತರನೇ ಬೇರೆ ಜನರು ಕೂಡ ದೂರ ಭಾಗಗಳಿಂದ ಹೆಸರನ್ನು ನಮೂದು ಮಾಡಿಸುವುದಕ್ಕೆ ಸ್ವಂತ ಊರಿಗೆ ಬಂದಿದ್ದರು. ಅದರಿಂದ ಯೂಸೆಫಿಗೆ ಆಶ್ರಯಕ್ಕೋಸ್ಕರ ಎಲ್ಲೂ ಕೂಡ ಛತ್ರ ಸಿಗಲಿಲ್ಲ. ಕನಿಷ್ಠ ಪಕ್ಷ ಒಂದು ಸ್ಥಳ ಆದ್ರೂ ಸಿಗುತ್ತಾ ಅಂತ ಎಷ್ಟೋ ಹುಡುಕಿದ, ತಿರುಗಿ ನೋಡಿದ, ಆದರೂ ಸಿಗಲಿಲ್ಲ. ಇನ್ನು ಇದೇ ಸಮಯದಲ್ಲಿ ಮರಿಯಮ್ಮಳಿಗೆ ಹೆರಿಗೆ ನೋವು ಹತ್ತಿರಕ್ಕೆ ಬಂದು ನೋವು ಬರುವುದಕ್ಕೆ ಶುರುವಾಯಿತು. ಆದ್ದರಿಂದ ಆಶ್ರಯ ಇಲ್ಲದೆ ಆ ದಿನ ರಾತ್ರಿ ಅವರಿಬ್ಬರು ಹತ್ತಿರದಲ್ಲಿ ಇರುವ ಒಂದು ದನದ ಕೊಟ್ಟಿಗೆಯಲ್ಲಿ ಸ್ವಲ್ಪ ಜಾಗ ಇರೋದನ್ನು ನೋಡಿ ಅಲ್ಲೇ ಆಶ್ರಯ ಪಡೆದರು. ಇನ್ನು ಅದೇ ದಿನ ಅರ್ಧರಾತ್ರಿ ದೈವ ಕುಮಾರನಾದ ಯೇಸು ಕ್ರಿಸ್ತ ಯಾರ ಸಹಾಯ ಇಲ್ಲದೆ ಮರಿಯಮ್ಮಳ ಹೊಟ್ಟೆಯಲ್ಲಿ ಆ ದನದ ಕೊಟ್ಟಿಗೆ ಅಲ್ಲೇನೆ ಹುಟ್ಟಿದರು. ಇನ್ನು ಆ ಮಗು ಹುಟ್ಟಿದಾಗ ಯೋಸೆಫು ಸ್ವಲ್ಪ ದನದ ಹುಲ್ಲನ್ನು ತಂದು ಒಂದು ಸಣ್ಣ ಹಸುವಿನ ತೊಟ್ಟಿಯಲ್ಲಿ ಆ ಹುಲ್ಲನ್ನು ಹಾಕಿ ಹತ್ತಿ ಬಟ್ಟೆಯಲ್ಲಿ ಸುತ್ತಿದ ಪುಟ್ಟ ಯೇಸುವನ್ನ ಮಲಗಿಸಿದ್ದರು. ಹೀಗೆ ಯೇಸು ಜನನ ಅನ್ನೋದು ನಡೆಯಿತು. ಮುಂದೆ ಪುಟ್ಟ ಯೇಸು ಜನಿಸಿದ ನಂತರ ಏನು ನಡೆಯಿತು? ಮಗು ಯೇಸು ಒಂದು ಕೊಟ್ಟಿಗೆಯಲ್ಲಿ ಜನಿಸಿದನು. ಇದಾದ ನಂತರ ಇದೇ ಬೆತ್ತಲಹಮ್ ಪ್ರಾಂತ್ಯಕ್ಕೆ ದೂರದಲ್ಲಿ ಕೆಲವರು ಕುದುರೆ ಕಾಯುವವರು ಅವರ ಕುದುರೆಗಳಿಗೆ ಕಾವಲುಗಾರರಾಗಿ ಇರುತ್ತಾ ರಾತ್ರಿ ವೇಳೆ ಹೊರಗೆ ಮಲಗಿಕೊಂಡಿದ್ದರು. ಇಷ್ಟರಲ್ಲಿ ಅವರಿಗೆ ಆ ಕತ್ತಲೆಯಲ್ಲಿ ಒಂದು ಮಹಾ ಅದ್ಭುತವಾದ ಬೆಳಕು ಆಕಾಶದಲ್ಲಿ ಕಾಣಿಸಿತು. ಆ ಬೆಳಕು ನೇರವಾಗಿ ಆಕಾಶದಿಂದ ಇವರ ಬಳಿಗೆ ಬರುವುದಕ್ಕೆ ಶುರುವಾಯಿತು. ಆದ್ದರಿಂದ ಆ ಕುದುರೆ ನೋಡಿಕೊಳ್ಳುವವರು ಒಂದೇ ಸಾರಿಗೆ ಭಯಕ್ಕೆ ಗಾಬರಿಯಾದರು. ಇಷ್ಟರಲ್ಲಿ ಆ ಬೆಳಕು ಸ್ವಲ್ಪ ಒಂದು ದೈವದೂತನಾಗಿ ಬದಲಾಗಿ ಅವರ ಮುಂದೆ ಪ್ರತ್ಯಕ್ಷವಾಗಿ ಹೀಗೆ ಹೇಳಿತು: ಭಯಪಡಬೇಡಿ, ಜನರೆಲ್ಲರಿಗೂ ಒಳ್ಳೆಯದಾಗುವ ಒಂದು ಒಳ್ಳೆಯ ಸುದ್ದಿಯನ್ನು ನಾನು ನಿಮಗೆ ಹೇಳುತ್ತಿದ್ದೇನೆ. ಈ ದಾವಿದು ಪಟ್ಟಣದಲ್ಲಿ ನಿಮ್ಮ ರಕ್ಷಕ ಹುಟ್ಟಿದ್ದಾನೆ. ಅವರೇ ಪ್ರಭುವಾದ ಯೇಸು ಕ್ರಿಸ್ತ. ಅವರನ್ನು ಗುರುತು ಹಿಡಿಯೋದಕ್ಕೆ ಗುರುತುಗಳು ಏನು ಅಂದರೆ, ಒಂದು ಮಗು ಹತ್ತಿಯ ಬಟ್ಟೆಯಿಂದ ಸುತ್ತಿ ಒಂದು ದನದ ಕೊಟ್ಟಿಗೆಯಲ್ಲಿ ಮಲಗಿರುವುದನ್ನು ನೀವು ನೋಡ್ತೀರಾ ಅಂತ ಹೀಗೆ ಹೇಳಿ ಆ ದೇವದೂತ ಹೇಳಿ ಹೊರಟು ಹೋಯಿತು. ಈ ವಿಷಯ ಕೇಳಿದ ಕುದುರೆ ಕಾಯುವವರು ಸಂತೋಷಕ್ಕೆ ಮಿತಿ ಇಲ್ಲ. ಯಾಕೆಂದರೆ ಎಷ್ಟು ವರ್ಷದಿಂದ ಕಾಯುತ್ತಿರುವ ತಮ್ಮ ರಕ್ಷಕ ಬಂದ ಅಂತ ಸಂತೋಷದಿಂದ ಅವರು ಚಿಕ್ಕ ಮಗು ಯೇಸುಗೋಸ್ಕರ ಹುಡುಕಿಕೊಂಡು ಹೋಗಿ ಆ ಹುಡುಗನನ್ನ ಕಂಡು ಹಿಡಿದು ಆ ಚಿಕ್ಕ ಮಗುವನ್ನ ನೋಡಿ ಸಂತೋಷದಿಂದ ಆ ಕುದುರೆ ಕಾಯುವವರು ದೇವದೂತ ಅವರಿಗೆ ಹೇಳಿದ ವಿಷಯಗಳೆಲ್ಲವನ್ನ ಅಲ್ಲಿ ಇರುವವರೆಲ್ಲರಿಗೂ ಕೂಡ ಹೇಳಿದರು. ಇನ್ನು ಮತ್ತೊಂದು ಕಡೆ ಮರಿಯಮ್ಮ ಯೋಸಿಪು ತನ್ನ ಮಗನಿಗೆ ಯೇಸು ಅಂತ ಹೆಸರು ಇಟ್ಟರು. ಈ ಯೇಸು ಅನ್ನೋ ಹೆಸರನ್ನ ಇಡಬೇಕು ಅಂತ ಮರಿಯಮ್ಮಳಿಗೆ ಗರ್ಭವತಿಯಾಗುವುದಕ್ಕೆ ಮುಂಚೆಯೇ ದೈವದೂತ ಕನಸಿನಲ್ಲಿ ಮಾತನಾಡಿದಾಗ ಹೇಳಿತ್ತು ಅಂತ ನಾವು ಮುಂದೆ ಮಾತನಾಡಿಕೊಂಡಿದ್ದೀವಿ. ಅದಕ್ಕಾಗಿಯೇ ಆ ಚಿಕ್ಕ ಮಗುವಿಗೆ ಯೇಸು ಅಂತ ಹೆಸರನ್ನ ಅವರು ಇಟ್ಟರು. ಯೇಸು ಅಂದರೆ ರಕ್ಷಕ ಅಂತ ಅರ್ಥ. ಮುಂದೆ ಯೇಸು ಹುಟ್ಟಿದ ಅಂತ ಪ್ರಪಂಚಕ್ಕೆ ತಿಳಿದ ನಂತರ ನಡೆದ ಘಟನೆಗಳು ಏನು? ಯೇಸು ಹುಟ್ಟಿದ ಅಂತ ಪ್ರಪಂಚಕ್ಕೆ ತಿಳಿದ ನಂತರ ಆ ದೇಶದ ರಾಜ ಯೇಸುವನ್ನ ಸಾಯಿಸೋದಕ್ಕೆ ನಿರ್ಣಯ ಮಾಡಿಕೊಂಡ. ಹೌದು, ಇದು ನಿಜ. ಅಸಲಿಗೆ ಏನು ನಡೀತು ಅನ್ನೋ ವಿಷಯಕ್ಕೆ ಬಂದರೆ, ಯೇಸು ಹುಟ್ಟಿದ ನಂತರ ಆಕಾಶದಲ್ಲಿ ಒಂದು ನಕ್ಷತ್ರ ಪೂರ್ವ ದಿಕ್ಕಿನಿಂದ ಎಷ್ಟೋ ಅದ್ಭುತವಾಗಿದೆ ಪ್ರಕಾಶವಂತವಾಗಿ ಕಾಣಿಸುವುದಕ್ಕೆ ಶುರುವಾಯಿತು. ಆದರೆ ಈ ನಕ್ಷತ್ರವನ್ನ ಪೂರ್ವ ದಿಕ್ಕಿನಲ್ಲಿ ಇರುವ ಆ ದೇಶದ ಜ್ಞಾನಿಗಳು ಆಕಾಶದಲ್ಲಿ ನೋಡಿ ಗ್ರಂಥಗಳ ಆಧಾರವಾಗಿ ಹಿಂದೆ ದೇವರ ವರ್ತನೆ ಮಾತಿನ ಆಧಾರವಾಗಿ ಜನರಿಗೋಸ್ಕರ ರಾಜ ಹುಟ್ಟಿದ ಅಂತ ಆಗ್ರಹಿಸಿದರು. ಆದ್ದರಿಂದ ಆ ಮಗುವನ್ನು ನೋಡುವುದಕ್ಕೆ ಯೆರೂಸಲೇಮ್ ಹೊರಟು ಬರ್ತಾರೆ. ಯೆರೂಸಲೇಮ್ಗೆ ಬಂದಾಗ ಅಲ್ಲಿನ ಜನರನ್ನ ಹೀಗೆ ಕೇಳುತ್ತಾರೆ: ಯೂದರಿಗೋಸ್ಕರ ಹುಟ್ಟಿದ ರಾಜ ಎಲ್ಲಿದ್ದಾನೆ? ನಾವು ಪೂರ್ವ ದಿಕ್ಕಿನಿಂದ ಅವರ ನಕ್ಷತ್ರವನ್ನು ನೋಡಿ ಅವರನ್ನು ಪೂಜಿಸುವುದಕ್ಕೆ ಎಲ್ಲಿಗೆ ಬಂದೆವು ಅಂತ ಕೇಳ್ತಾರೆ. ಅದರಿಂದ ಈ ವಿಷಯ ಸ್ವಲ್ಪ ಹೊತ್ತಿಗೆ ಯೆರೂಸಲೇಮ್ನ ಎಲ್ಲಾ ಕಡೆ, ಹಾಗೆ ಯೆರೂಸಲೇಮ್ನ ಆಳುತ್ತಿರುವ ಹೇರೋದ್ ರಾಜನಿಗೂ ಕೂಡ ಗೊತ್ತಾಗಿ ಹೋಗುತ್ತೆ. ಆದ್ದರಿಂದ ಹೇರೋದ್ ರಾಜ ಕೂಡ ಭಯ
ಬಿದ್ದು ಹೋಗ್ತಾನೆ. ಯಾಕಂದ್ರೆ ಯೂದರಿಗೆ ರಾಜನಾಗಿ ನಾನು ಮಾತ್ರ ಇರಬೇಕು, ಬಿಟ್ಟರೆ ಬೇರೆ ಯಾರೂ ಇರಬಾರದು. ಆದರೆ ಈಗ ಅವರಿಗೋಸ್ಕರ ದೇವರು ಅಸಲಿಯಾದ ರಾಜನನ್ನ ಇಲ್ಲಿಗೆ ಕಳಿಸಿದ ಅಂತ ಜನರಿಗೆ ಅರ್ಥವಾದರೆ ಇನ್ನು ನನ್ನ ಹಿಡಿತದಲ್ಲಿ ಇವರು ಇರೋದಿಲ್ಲ. ಆದ ಕಾರಣ ಆ ಹುಟ್ಟಿದ ಮಗುವನ್ನು ಸಾಯಿಸಬೇಕು ಅಂತ ನಿರ್ಣಯ ಮಾಡಿಕೊಂಡರು. ತಕ್ಷಣವೇ ತನ್ನ ಹತ್ತಿರ ಕೆಲಸ ಮಾಡುವ ಪ್ರಧಾನ ಅರ್ಚಕರು ಹಾಗೆ ಶಾಸ್ತ್ರಿಗಳನ್ನ ಇವರೆಲ್ಲರನ್ನು ವೇಗವಾಗಿ ಕರೆಸಿ ಅವರ ಹತ್ತಿರ ಸಭೆಯನ್ನ ಏರ್ಪಡಿಸಿ ಯೇಸು ಕ್ರಿಸ್ತ ಮಗು ಎಲ್ಲಿ ಹುಟ್ಟಿದ ಅಂತ ಅವರನ್ನ ಕೇಳಿದರು. ಅದಕ್ಕೆ ಅವರು ಬೆಥೆಲ್ಹ್ಯಾಮ್ನಲ್ಲಿ ಅಂತ ಉತ್ತರ ಕೊಟ್ರು. ಅದು ಹೇಗೆ ಅಂದರೆ ಪ್ರವಾದಿಗಳ ಮೂಲಕ ಕಳೆದ 100 ವರ್ಷಗಳ ಹಿಂದೆಯೇ ಗ್ರಂಥಗಳನ್ನು ನೋಡಿ ಅವರು ಯೇಸು ಅಂತ ಹೇಳ್ತಾರೆ. ಇನ್ನು ಮತ್ತೊಂದು ಕಡೆ ಈ ರಾಜ ಯೇಸುಗೋಸ್ಕರ ಬಂದಿರುವ ಆ ಜ್ಞಾನಿಗಳನ್ನು ರಹಸ್ಯವಾಗಿ ಕರೆಸಿ ನಿಮಗೆ ಆ ಮಗು ಎಲ್ಲಿ ಹುಟ್ಟಿದ ಅಂತ ತಿಳಿದರೆ ನೀವು ನೋಡಿದ ನಂತರ ನಮಗೂ ಬಂದು ಹೇಳಿ, ನಾವು ಕೂಡ ಹೋಗಿ ಪೂಜಿಸುತ್ತೇವೆ ಅಂತ ಕಪಟವಾಗಿ ಅವರ ಹತ್ತಿರ ಸುಳ್ಳನ್ನು ಹೇಳುತ್ತಾನೆ. ಇದಾಗಿಯೂ ಹೆರೋದ್ ರಾಜನ ನಿಜವಾದ ಉದ್ದೇಶ ಏನು ಅಂದರೆ ಯೇಸು ಎಲ್ಲಿ ಹುಟ್ಟಿದ ಅಂತ ತಿಳಿದುಕೊಂಡು ರಹಸ್ಯವಾಗಿ ಸಾಯಿಸಿ ಬಿಡುವುದು. ಅದಕ್ಕಾಗಿ ಅವನ ಉದ್ದೇಶವನ್ನ ಯಾರಿಗೂ ತಿಳಿಯದೇ ಇರುವ ಹಾಗೆ ಉಪದೇಶದ ಜ್ಞಾನಿಗಳನ್ನು ಕೂಡ ತನ್ನ ಲಕ್ಷ್ಯಕ್ಕೋಸ್ಕರ ಬಳಸಿಕೊಳ್ಳಬೇಕು ಅಂತ ಭಾವಿಸಿ ಅವರ ಮುಂದೆ ನಟಿಸುತ್ತಾನೆ. ಇನ್ನು ಪೂರ್ವ ದಿಕ್ಕಿನ ಜ್ಞಾನಿಗಳು ತುಂಬಾ ದಿನಗಳ ನಂತರ ನಕ್ಷತ್ರದ ಆಧಾರವಾಗಿ ದಾರಿಯನ್ನು ಹುಡುಕಿಕೊಂಡು ಹೋಗಿ ಯೇಸು ಹುಟ್ಟಿದ ಜಾಗವನ್ನು ಸೇರಿಕೊಳ್ಳುತ್ತಾರೆ. ಅವರು ಬಾಲ ಯೇಸುವನ್ನು ನೋಡಿದ ನಂತರ ಮರಿಯಮ್ಮಳ ಮುಂದೆ ಬಾಲ ಯೇಸುವಿನ ಮುಂದೆ ಸಾಷ್ಟಾಂಗವಾಗಿ ಬಿದ್ದು ಗೌರವಿಸಿ ಇದಾದ ನಂತರ ಬಾಲ ಯೇಸುವನ್ನ ಪೂಜಿಸಿ ಯೇಸುಗೋಸ್ಕರ ದೂರದಿಂದ ಎತ್ತುಕೊಂಡು ಬಂದ ಪೆಟ್ಟಿಗಳನ್ನು ತೆಗೆದು ಬಂಗಾರಗಳನ್ನು, ಸಾಂಬ್ರಾಣಿಯನ್ನ, ಸುಗಂಧ ದ್ರವ್ಯಗಳನ್ನು ಕಾಣಿಕೆಗಳಾಗಿ ಯೇಸುಗೆ ಸಮರ್ಪಿಸಿದರು. ಇದಾದ ನಂತರ ಅವರು ಅವರ ದೇಶಕ್ಕೆ ತಿರುಗಿ ಪ್ರಯಾಣಿಸಿದರು. ಆದರೆ ಹೋಗುವಾಗ ಹೆರೋದ್ ರಾಜನಿಗೆ ಯೇಸು ಎಲ್ಲಿ ಹುಟ್ಟಿದ ಅಂತ ಅವರು ಕೇಳಿದ ಹಾಗೇನೆ ಹೇಳಿ ಹೋಗಬೇಕು ಅಂತ ಹೊರಡುತ್ತಾರೆ. ಆದರೆ ಇಷ್ಟರಲ್ಲಿಯೇ ಅದೃಷ್ಟದಿಂದ ಅವರಿಗೆ ಕನಸಿನಲ್ಲಿ ದೇವದೂತ ಕಾಣಿಸಿಕೊಂಡರು. ಹೆರೋದ್ ಬಳಿಗೆ ಹೋಗಬೇಡಿ, ಬೇರೆ ಮಾರ್ಗದಲ್ಲಿ ಹೋಗಿ ನಿಮ್ಮ ದೇಶಕ್ಕೆ ತಿರುಗಿ ಹೋಗಿ ಅಂತ ಹೇಳುತ್ತೆ. ಆದ್ದರಿಂದ ಅವರು ಹಾಗೆ ಈ ವಿಷಯವನ್ನು ಹೆರೋದ್ ರಾಜನಿಗೆ ಹೇಳದೆ ಹೊರಟು ಹೋಗ್ತಾರೆ. ಇನ್ನು ಮತ್ತೊಂದು ಕಡೆ ದೇವದೂತ ಯೇಸು ತಂದೆಯಾದ ಯೂಸೆಫು ಕನಸಿನಲ್ಲಿ ಬಂದು ಹೆರೋದ್ ರಾಜ ಹೀಗೆ ಈ ಮಗುವನ್ನು ಸಾಯಿಸಬೇಕು ಅಂತ ಅಂದುಕೊಳ್ಳುತ್ತಿದ್ದಾನೆ ಅಂತ, ಯೇಸುಗೋಸ್ಕರ ಹುಡುಕುತ್ತಿದ್ದಾನೆ ಅಂತ, ಆದ ಕಾರಣ ನೀವು ತಕ್ಷಣ ಹೋಗಿ ಆ ಶಿಶುವನ್ನ ತಾಯಿಯನ್ನ ಕರೆದುಕೊಂಡು ಐಗುಪ್ತ ಪ್ರಾಂತ್ಯಕ್ಕೆ ಹೋಗುವಂತ, ಮತ್ತೆ ನಾನು ಹೇಳುವವರೆಗೂ ಅಲ್ಲೇ ಇರುವಂತ ಅವನ ಹತ್ತಿರ ಹೇಳಿತು. ಆದ್ದರಿಂದ ದೇವರ ದೂತ ಮಾತಿನಂತೆಯೇ ಯೋಸೇಫು ಅರ್ಧರಾತ್ರಿ ವೇಳೆಯಲ್ಲಿ ನಿದ್ದೆಯಿಂದ ಎದ್ದು ತನ್ನ ಹೆಂಡತಿ ಮಗುವನ್ನು ಕರೆದುಕೊಂಡು ಐಗುಪ್ತಕ್ಕೆ ಪ್ರಯಾಣಿಸಿ ಕೊನೆಗೂ ತನ್ನ ಗಮ್ಯಸ್ಥಾನವನ್ನು ತಲುಪುತ್ತಾನೆ. ಮತ್ತೊಂದು ಕಡೆ ಹೆರೋದ್ ರಾಜ ಎಷ್ಟು ದಿನ ಕಾದು ನೋಡಿದರೂ ಕೂಡ ಆ ಪೂರ್ವ ದೇಶದ ಜ್ಞಾನಿಗಳು ರಾಜನಿಗೆ ತಿಳಿಸಲು ಬರದೇ ಇದ್ದ ಕಾರಣ ಅವರು ಅವನನ್ನು ಮೋಸ ಮಾಡಿದರು ಅಂತ ಗ್ರಹಿಸುತ್ತಾನೆ. ಆದ್ದರಿಂದ ಕೋಪದಿಂದ ತನ್ನ ಹತ್ತಿರ ಇರುವ ಅಧಿಕಾರಿಗಳನ್ನ, ಸೈನಿಕರನ್ನು ಕರೆಸಿ ಬೆತ್ತಲೆಹೆಮ್ನಲ್ಲಿ ಅದರ ಪರಿಸರದಲ್ಲಿರುವ ಪ್ರಾಂತ್ಯದಲ್ಲಿ 2 ವರ್ಷಗಳು ಇಲ್ಲ ಅದಕ್ಕಿಂತ ಕಡಿಮೆ ವಯಸ್ಸಿನ ಪ್ರತಿ ಗಂಡು ಮಗುವನ್ನು ಹೀಗೆ ಎಲ್ಲರನ್ನ ಕಾಣಿಸಿದವರನ್ನ ಸಾಯಿಸಿ ಬಿಡಿರಿ ಅಂತ ಆಜ್ಞೆ ಮಾಡಿದ. ಆದ್ದರಿಂದ ಅವರು ಹಾಗೆ ರಾಜ್ಯವೆಲ್ಲ ಹುಡುಕಿ ಚಿಕ್ಕ ಮಗುಗಳೆಲ್ಲ ಸಾಯಿಸಿ ಬಿಟ್ಟರು. ಇನ್ನು ಈ ರಕ್ಷಕರು ಇವರಲ್ಲಿಯೇ ಯಾವುದೂ ವಿಧವಾಗಿ ಸತ್ತು ಹೋಗಿರುತ್ತಾನೆ ಅಂತ ಇನ್ನು ನಾನೇ ರಾಜ ಅಂತ ಅಂದುಕೊಳ್ಳುತ್ತಾ ಸ್ವಲ್ಪ ಕಾಲ ಹೆರೋದ್ ರಾಜ ರಾಜ್ಯವನ್ನು ಆಳಿ ಸತ್ತು ಹೋದ. ಇನ್ನೂ ಅವನ ಸ್ಥಾನಕ್ಕೆ ಅವನ ಮಗ ಆರ್ಕಲೈ ರಾಜನಾಗಿ ಕೂತ್ಕೊಳ್ಳುತ್ತಾನೆ. ಇನ್ನು ಈ ಘಟನೆ ನಡೆದ ನಂತರ ಮತ್ತೆ ದೇವದೂತ ಯೋಸೆಫ್ಗೆ ಕಾಣಿಸಿಕೊಂಡು ನೀವು ಇನ್ನ ಮೇಲೆ ನಿಮ್ಮ ಜೀವನ ನಡೆಸುವುದಕ್ಕೆ ನಜರಿತು ಊರಿಗೆ ಹೋಗಬಹುದು ಅಂತ, ಯಾವುದೇ ತರದ ಭಯ ನಿಮಗೆ ಇಲ್ಲ ಅಂತ ಹೇಳುತ್ತೆ. ಇದರಿಂದ ಯೋಸೆಫ್ ಸಂತೋಷದಿಂದ ತನ್ನ ಹೆಂಡತಿ ಮರಿಯಮ್ಮಳನ್ನ, ತನ್ನ ಮಗ ಯೇಸುವನ್ನು ಕರೆದುಕೊಂಡು ನಜರೇತುಗೆ ಹೊರಟು ಹೋಗ್ತಾರೆ. ಈಗ ಇಲ್ಲಿಯೇ ಯೇಸು ಬಾಲ್ಯವೆಲ್ಲ ನಜರೇತುವಲ್ಲೇ ಕಳೆಯುತ್ತೆ. ಇನ್ನ ಯೇಸು ತಂದೆ ತಾಯಿಯರು ಪ್ರತಿ ವರ್ಷ ಪಸ್ಕ ಹಬ್ಬಗೋಸ್ಕರ ಯೆರೂಸಲೇಮ್ ಪಟ್ಟಣಕ್ಕೆ ಹೋಗ್ತಾ ಇದ್ರು. ಹಾಗೆ ಯೇಸು ಕೂಡ ತನ್ನ ತಂದೆ ತಾಯಿಯರ ಜೊತೆ ಪ್ರತಿ ವರ್ಷ ಹೋಗುತ್ತಿದ್ದರು. ಹಾಗೆ ಯೇಸುವಿಗೆ 12 ವರ್ಷ ಬಂದಾಗ ಹೀಗೆ ಯೆರೂಸಲೇಮ್ಗೆ ತನ್ನ ತಂದೆ ತಾಯಿಯವರೊಂದಿಗೆ ಹೋದಾಗ ಹಬ್ಬ ನಡೆದ ನಂತರ ಯೇಸು ಮತ್ತೆ ಮನೆಗೆ ಬರದೆ ಅಲ್ಲೇ ಇದ್ದು ಬಿಡ್ತಾನೆ. ಆದರೆ ಯೇಸು ತಂದೆ ತಾಯಿ ಮಾತ್ರ ಯೇಸು ತಮ್ಮ ಜೊತೆ ಬಂದ ಸಮೂಹದ ಜೊತೆನೆ ಇದ್ದಾನೆ ಅಂತ ಅಂದುಕೊಂಡು ಅಲ್ಲಿಂದ ಪ್ರಯಾಣ ಶುರು ಮಾಡಿದರು. ಆದರೆ ಒಂದು ದಿನ ಪ್ರಯಾಣದ ನಂತರ ಕೂಡ ಅರ್ಥವಾಗುವುದಿಲ್ಲ ಯೇಸು ತಮ್ಮ ಜೊತೆ ಬರಲಿಲ್ಲ ಅಂತ. ಅದರಿಂದ ಅವರು ಭಯ ಬಿದ್ದು ಯೇಸುಗೋಸ್ಕರ ಹುಡುಕೋದನ್ನ ಶುರು ಮಾಡಿದರು. ಹಾಗೆ ಅವರು 3 ದಿನಗಳ ನಂತರ ಮತ್ತೆ ಯೆರೂಸಲೇಮ್ಗೆ ಬಂದು ಅಲ್ಲಿ ಹುಡುಕಿದಾಗ ಅಲ್ಲಿನ ದೇವಾಲಯದಲ್ಲಿ ಬಾಲಯೇಸು ಬೋಧಕರ ಬೋಧನೆಯನ್ನು ಕೇಳುತ್ತಾ ಅವರನ್ನು ಅನೇಕ ಪ್ರಶ್ನೆಗಳನ್ನು ಕೇಳುತ್ತಾ ಕಾಣಿಸಿಕೊಂಡ. ಅವರ ಪ್ರಶ್ನೆಗಳಿಗೆ, ಅವರ ಜ್ಞಾನಕ್ಕೆ ಅಲ್ಲಿರುವವರು ಅವರ ತಂದೆ ತಾಯಿಗಳು ಕೂಡ ತುಂಬಾ ಆಶ್ಚರ್ಯ ಪಟ್ಟರು. ಇನ್ನು ಕೊನೆಯದಾಗಿ ಮರಿಯಮ್ಮ ಬಂದು ಯೇಸು ಯಾಕೆ ಹೀಗೆ ಮಾಡ್ದೆ, ನಿನ್ನ ಬಗ್ಗೆ ನಾವು ಎಷ್ಟೋ ಭಯ ಬಿದ್ದೆವು ಅಂತ ಕೇಳಿದಾಗ ಅದಕ್ಕೆ ಯೇಸು, ನಾನು ನನ್ನ ತಂದೆಯ ಮಾತಿನ ಮೇಲೆ, ಅವರ ಕೆಲಸದ ಮೇಲೆ ಈ ಭೂಮಿಯ ಮೇಲೆ ಬಂದಿದ್ದೇನೆ. ನೀವು ನನ್ನ ಬಗ್ಗೆ ಯಾವುದೇ ರೀತಿಯಾದ ಚಿಂತೆ ಮಾಡಬೇಡಿ ಅಂತ ಹೇಳಿದರು. ಇಲ್ಲೇ ನೀವು ಕನ್ಫ್ಯೂಸ್ ಆಗಬಾರದು. ಇಲ್ಲಿ ತಂದೆ ಅಂದರೆ ಮೇಲೆ ಪರಲೋಕದಲ್ಲಿರುವ ಯೆಹೋವ ಅಂತ ಅರ್ಥ. ಮೇಲೆ ಪುರಲೋಕದಲ್ಲಿರುವ ಆ ದೇವರೇ ಸ್ವಯಂ ಆಗಿ ತನ್ನ ಮಗನಾದ ಯೇಸು ಕ್ರಿಸ್ತನನ್ನ ಭೂಮಿ ಮೇಲೆ ಇರುವಂತಹ ತನ್ನ ಪ್ರಜೆಗಳಿಗೋಸ್ಕರ ಸ್ವಯಂ ಆಗಿ ಕಳಿಸಿದ್ರು. ಇನ್ನು ಯೇಸು
ಹಾಗೆ ತನ್ನ ಚಿಕ್ಕ ವಯಸ್ಸಿಂದ 30 ವರ್ಷ ಬರುವವರೆಗೂ ಗ್ರಾಮದಲ್ಲಿಯೇ ತನ್ನ ತಂದೆ ತಾಯಿಯರ ಜೊತೆಗೆ ಸಾಧಾರಣ ಜೀವನವನ್ನ ಕಳೆದ. ಇನ್ನು ತನಗೆ 30 ವರ್ಷ ವಯಸ್ಸಿದ್ದಾಗ ಬಾಪ್ದೇಶವನ್ನ ತೆಗೆದುಕೊಂಡರು. ಇದಾದ ನಂತರ 33ನೇ ವಯಸ್ಸಿನಲ್ಲಿ ಸುತ್ತಮುತ್ತಲಿನ ಮೋಸಪೂರಿತ ಮನುಷ್ಯರಿಂದ ಶಿಲುಬೆಗೆ ಏರಿ ಸತ್ತು ಹೋದರು. ಅಂದ್ರೆ ಇಲ್ಲಿ ನಾವು ಗಮನಿಸೋದಾದರೆ ಯೇಸು ಕ್ರಿಸ್ತ ಜನರಿಗೆ ಬೋಧನೆ ಪ್ರಕಟಿಸಿದ್ದು ಕೇವಲ 3.5 ವರ್ಷ ಮಾತ್ರ. ಅಂದ್ರೆ ಈ ಮಧ್ಯದಲ್ಲಿಯೇ ಯೇಸುವಿನ ಜೀವನದಲ್ಲಿನ ಅತಿ ಮುಖ್ಯವಾದ ವಿಷಯಗಳನ್ನ ನಾವು ಗಮನಿಸಬೇಕಾಗಿದೆ. ಅವು ಏನು ಅಂತ ನಾವು ಇಲ್ಲಿ ಸಿಂಪಲ್ ಆಗಿ ತಿಳಿದುಕೊಳ್ಳೋಣ. ಯೇಸು ಕ್ರಿಸ್ತ ತನ್ನ 30ನೇ ವಯಸ್ಸಿನಲ್ಲಿ ಬಾಪ್ದೇಶವನ್ನು ತೆಗೆದುಕೊಂಡು ದೇವರ ಸುವಾರ್ತನೆಯನ್ನ ಪ್ರಕಟಣೆ ಮಾಡುವುದಕ್ಕೆ ಶುರು ಮಾಡಿದರು. ಆದ ಕಾರಣ ಮೊದಲಿಗೆ ಬಾಪ್ದೇಶ ಅಂದ್ರೆ ಏನು ಅನ್ನೋದನ್ನ ನಾವು ನೋಡೋಣ. ಬಾಪ್ದೇಶ ಅಂದ್ರೆ ನೀರಿನಲ್ಲಿ ಪೂರ್ತಿಯಾಗಿ ಮುಳುಗಿ ಹೊರಗೆ ಬರೋದು. ಈ ಬಾಪ್ದೇಶವನ್ನ ನೇರವಾಗಿ ನಾವೇ ಸ್ವಯಂ ಆಗಿ ತಗೊಳ್ಳೋದಕ್ಕೆ ಆಗುವುದಿಲ್ಲ. ಒಬ್ಬ ದೈವ ಸೇವಕನ ಸಹಾಯದಿಂದ ಪ್ರಾರ್ಥನೆಯಿಂದ ಅವರು ಕೊಡುತ್ತಾರೆ. ಹೇಗೆ ನೀರಿನಲ್ಲಿ ಬಾಪ್ದೇಶ ತೆಗೆದುಕೊಳ್ಳೋದು ಅನ್ನೋದು ಒಬ್ಬ ವ್ಯಕ್ತಿ ತನ್ನ ಹಳೆಯ ಪಾಪದ ಜೀವನವನ್ನ ಬಿಟ್ಟು ಮತ್ತೆ ಹೊಸ ಜೀವನವನ್ನ ದೇವರ ಸನ್ನಿಧಿಯಲ್ಲಿ ಶುರು ಮಾಡಬೇಕು ಅನ್ನೋದಕ್ಕೆ ಮನುಷ್ಯ ಪಡೆಯುವ ಮತ್ತೊಂದು ಅವಕಾಶವೇ ಈ ಬಾಪ್ದೇಶ. ಯೇಸು ಕ್ರಿಸ್ತ ಬಲಿ ಮೇಲೆ ವಿಶ್ವಾಸ ಇಡುತ್ತಾ ಬಾಪ್ದೇಶ ತೆಗೆದುಕೊಳ್ಳುವುದರಿಂದ ಒಳ್ಳೆ ಮನಸಾಕ್ಷಿ ಪಡೆಯುವ ಅವಕಾಶವನ್ನ ಭಗವಂತ ಪ್ರಸಾದಿಸಿದ. ಅವರ ಶಿಷ್ಯರು ಆಗಬೇಕು ಅಂತ ಅಂದುಕೊಂಡವರು ತಪ್ಪದೇ ಬಾಪ್ದೇಶ ತೆಗೆದುಕೊಳ್ಳಬೇಕು ಅಂತ ಯೇಸು ಹೇಳಿದ. ಆದರೆ ಕೆಲವು ಚರ್ಚ್ಗಳಲ್ಲಿ ಚಿಕ್ಕ ಮಕ್ಕಳಿಗೆ ಬಾಪ್ದೇಶವನ್ನು ಕೊಟ್ಟು, ಅಂದರೆ ಅವರ ಮೇಲೆ ನೀರನ್ನು ಜಿಂಕಿಸಿ ಇಲ್ಲ ತಲೆ ಮೇಲೆ ನೀರನ್ನು ಹಾಕಿ ಹೆಸರನ್ನು ಇಡ್ತಾರೆ. ಆದರೆ ದೇವರ ಸುವಾರ್ತೆಯನ್ನು ಅರ್ಥ ಮಾಡಿಕೊಂಡು ಅದರ ಮೇಲೆ ವಿಶ್ವಾಸವನ್ನು ಇಡುವಂತ ವಯಸ್ಸು ಇರುವವರಿಗೆ ಮಾತ್ರ ಬಾಪ್ದೇಶ ತಗೋಬೇಕು. ಅಂದರೆ ದೇವರ ವಾಕ್ಯವನ್ನು ಕೇಳಿ ಅದನ್ನು ಅಂಗೀಕರಿಸಿ ಪಶ್ಚಾತ್ತಾಪ ಪಡುವವರು ಬಾಪ್ದೇಶವನ್ನು ತಗೋಬೇಕು. ಚಿಕ್ಕ ಮಕ್ಕಳಿಗೆ ಇವೆಲ್ಲ ಗೊತ್ತಿಲ್ಲ ಅಲ್ವಾ? ಅದಕ್ಕೆ ಒಂದು ವಯಸ್ಸು ಬಂದ ನಂತರವೇ ಬಾಪ್ದೇಶವನ್ನು ಕೊಡಬೇಕು ಅಂತ ಬೈಬಲ್ ನಲ್ಲಿದೆ. ಇನ್ನು ನೀರಿನಲ್ಲಿ ಪೂರ್ತಿಯಾಗಿ ಮುಳುಗದೆ ನೀರು ಚುಮುಕಿಸಿದರು, ಇಲ್ಲ ತಲೆ ಮೇಲೆ ಹಾಕಿದರು, ಬಾಪ್ದೇಶ ತೆಗೆದುಕೊಂಡ ಹಾಗೆನಾ ಅಂದರೆ ಅಲ್ಲ ಅಂತಾನೆ ಹೇಳಬೇಕು. ನಿಜಕ್ಕೆ ಬೈಬಲ್ ನಲ್ಲಿ ಬಾಪ್ದೇಶ ತೆಗೆದುಕೊಂಡವರೆಲ್ಲ ನೀರಿನಲ್ಲಿ ಪೂರ್ತಿಯಾಗಿ ಮುಳುಗಿ ಬಾಪ್ದೇಶವನ್ನು ತೆಗೆದುಕೊಂಡವರೇ. ಇನ್ನು ಯೇಸು ಕೂಡ ತನ್ನ 30ನೇ ವಯಸ್ಸಿನಲ್ಲಿ ಹೀಗೆ ನೀರಿನಲ್ಲಿ ಮುಳುಗಿ ಬಾಪ್ದೇಶವನ್ನು ತೆಗೆದುಕೊಂಡರು. ಇಲ್ಲೇ ಕೆಲವರಿಗೆ ಒಂದು ಪ್ರಶ್ನೆ ಬರಬಹುದು, ಯೇಸು ಯಾಕೆ ಬಾಪ್ದೇಶವನ್ನ ತೆಗೆದುಕೊಂಡರು ಅಂತ. ಅಂದರೆ ಅವರು ಕೂಡ ಪಾಪಗಳನ್ನ ಮಾಡಿದ್ದರ ಅಂತ. ನಿಜಕ್ಕೆ ಪಾಪದ ವಿಷಯದಲ್ಲಿ ಪಶ್ಚಾತ್ತಾಪವನ್ನ ಪಡ್ತಾ ಇದ್ದೀನಿ ಅಂತ ತೋರಿಸುವುದಕ್ಕೆ ಯೇಸು ಬಾಪ್ದೇಶವನ್ನು ತೆಗೆದುಕೊಳ್ಳಲಿಲ್ಲ. ತನ್ನ ತಂದೆಯ ಇಷ್ಟವನ್ನ ಮಾಡುವುದಕ್ಕೆ ತನ್ನನ್ನ ತಾನು ಅರ್ಪಿಸಿಕೊಳ್ಳುತ್ತಿದ್ದೇನೆ ಅಂತ ತೋರಿಸುವುದಕ್ಕೆ ಅವರು ಬಾಪ್ದೇಶವನ್ನು ತೆಗೆದುಕೊಂಡರು. ಅಲ್ಲಿಯವರೆಗೆ ಯೇಸು ಬಡಗಿಯಾಗಿ ಕೆಲಸ ಮಾಡಿದ್ದರು. ಆದರೆ ಈಗ ಪರಲೋಕ ತಂದೆ ಯಾವುದಕ್ಕೋಸ್ಕರ ಅವರನ್ನು ಈ ಭೂಮಿ ಮೇಲೆ ಕಳಿಸಿದ್ರು, ಆ ಪರಿಚಾರ್ಯವನ್ನ ಶುರು ಮಾಡುವ ಸಮಯ ಬಂತು. ಅದಕ್ಕಂತಲೇ ತನ್ನ ತಂದೆಗೆ ತನ್ನನ್ನು ತಾನು ಅರ್ಪಿಸಿಕೊಂಡು ಬಾಪ್ದೇಶವನ್ನು ತೆಗೆದುಕೊಂಡರು. ಇದಾಗಿಯೂ ಯೇಸು ಬಾದೇಶವನ್ನು ತೆಗೆದುಕೊಂಡಾಗ ಯೆಹೋವ ತನ್ನ ಪರಿಶುದ್ಧ ಆತ್ಮಶಕ್ತಿಯನ್ನು ಅವರ ಮೇಲೆ ಸುರಿದರು. ಇದರಿಂದ ಯೇಸು ಹೊಸ ರೀತಿಯಲ್ಲಿ ಒಬ್ಬ ಪ್ರತ್ಯೇಕವಾದ ವಿಧವಾಗಿ ದೇವರ ಕುಮಾರನಾದ. ಇನ್ನು ಯೇಸು ಆಗಲಿಂದ ದೇವರ ಬಗೆಗಿನ ಸತ್ಯವನ್ನು ಬೋಧಿಸುತ್ತಾ ಶಾಶ್ವತ ಜೀವನಕ್ಕೆ ದಾರಿ ತೋರಿಸುವ ವ್ಯಕ್ತಿಯಾದ. ಅಷ್ಟೇ ಅಲ್ಲದೆ ಆ ಕ್ಷಣದಿಂದ ಯೇಸು ತನ್ನ ತಂದೆ ಕೊಟ್ಟಂತ ಕೆಲಸವನ್ನು ಶುರು ಮಾಡಿದ. ಪಾಪಿಗಳಾದ ಮನುಷ್ಯರೆಲ್ಲರಿಗೋಸ್ಕರ ತನ್ನ ಪ್ರಾಣವನ್ನ ಬಲಿ ಕೊಡುವವರೆಗೂ ಅವರು ಸುವಾರ್ತೆಗಳನ್ನು ಪ್ರಕಟಿಸುತ್ತಲೇ ಬರ್ತಾ ಇದ್ದರು. ಇನ್ನು ಈಗ ಯೇಸು ಸುವಾರ್ತೆನೆ ಪ್ರಕಟಿಸಿದ ಈ 3.5 ವರ್ಷದಲ್ಲಿಯೇ ಎಷ್ಟೋ ದೊಡ್ಡ ಕಾರ್ಯಗಳನ್ನ, ಅದ್ಭುತಗಳನ್ನು ಜನರಿಗೋಸ್ಕರ ಮಾಡಿದ್ದರು. ಅದರಲ್ಲಿ ಕೆಲವುವರೆಗೆ ನಾವು ನೋಡೋದಾದರೆ, ಮೊದಲನೆಯದಾಗಿ ಒಂದು ಸಾರಿ ಅವರನ್ನು ಆಹ್ವಾನಿಸಿದವರ ಮದುವೆ ಸಮಾರಂಭಕ್ಕೆ ಹೋದಾಗ ಅಲ್ಲಿನ ಮಧುಮಗಳ ಕಡೆಯವರು ಊಟದಲ್ಲಿ ಭಾಗವಾದ ದ್ರಾಕ್ಷಾರಸ ಆಗಿ ಹೋದ ಕಾರಣ ಎಷ್ಟೋ ಭಯ ಬಿದ್ದರು. ಈಗ ಹೇಗೆ ಬಂದ ಅತಿಥಿಗಳು ತಮಗೆ ಕಡಿಮೆ ಮಾಡಿದರು ಆಹಾರ ವಿಷಯದಲ್ಲಿ ಅಂತ ತಪ್ಪು ತಿಳಿದುಕೊಳ್ಳುತ್ತಾರೆ ಅಂತ ಅವರು ಚಿಂತೆ ಮಾಡುತ್ತಿರಬೇಕಾದರೆ ಅವರ ಸಮಸ್ಯೆಯನ್ನು ಅರ್ಥ ಮಾಡಿಕೊಂಡು ಯೇಸು ಆ ಕುಂಡಗಳಲ್ಲಿ ನೀರನ್ನು ಹಾಕಿಸಿ ಅವುಗಳನ್ನ ದ್ರಾಕ್ಷರಸವಾಗಿ ಬದಲಾಯಿಸಿ ಮದುವೆಯ ಕಡೆಯವರ ಮಾನವನ್ನ ಉಳಿಸಿದರು. ಎರಡನೆಯದಾಗಿ ಒಂದು ಸಾರಿ ತನ್ನ ಬೋಧನೆಗಳನ್ನು ಕೇಳುವುದಕ್ಕೆ 5,000 ಜನವರಿ ಪುರುಷರು, ಸ್ತ್ರೀಯರು, ಮಕ್ಕಳು ಹೀಗೆ ಎಲ್ಲರೂ ಒಟ್ಟಾಗಿ ಬಂದಾಗ ಅವರೆಲ್ಲರೂ ಕೂಡ ಊಟ ಇಲ್ಲದೆ ನರಳುತ್ತಿರುವುದನ್ನು ನೋಡಿ ಅದನ್ನು ಗಮನಿಸಿ ಒಬ್ಬ ಹುಡುಗನ ಹತ್ತಿರ ಇರುವ 5 ರೊಟ್ಟಿಗಳು 2 ಮೀನನ್ನು ತೆಗೆದುಕೊಂಡು ಅದರಿಂದ ಪ್ರಾರ್ಥನೆ ಮಾಡಿ ಇದರಿಂದ ಆಹಾರವನ್ನು ಸೃಷ್ಟಿ ಮಾಡಿ 5,000 ಜನರಿಗೆ ಹಸಿವು ನೀಗಿಸಿದರು. ಹಾಗೆ ಅವರೆಲ್ಲರೂ ತಿಂದರು ಕೂಡ. ಇನ್ನು 12 ಬುಟ್ಟಿ ಆಹಾರ ಆ ದಿನ ಊಟದಲ್ಲಿ ಮಿಕ್ಕಿತ್ತು. ಮೂರನೇದಾಗಿ ಎಷ್ಟೋ ಜನ ಪ್ರಜೆಗಳು ರೋಗದಿಂದ ಬಾಧೆ ಪಡುತ್ತಿರುವುದನ್ನು ನೋಡಿ ಅವರೆಲ್ಲರಿಗೂ ರೋಗವಾಸಿ ಮಾಡಿದ. ಕುರುಡುತನದಿಂದ ಬಳಲುತ್ತಿರುವ ವ್ಯಕ್ತಿಗೆ ಅವರು ದೃಷ್ಟಿ ನೀಡಿದರು. ಕಿವುಡನಿಗೆ ಕೇಳಿಸಿಕೊಳ್ಳುವ ಶಕ್ತಿ ಕೊಟ್ಟರು. ಕುಷ್ಠರೋಗದಿಂದ ಊರಿನಿಂದ ದೂರವಾಗಿ ಬಾಧೆ ಪಡುತ್ತಿರುವ ವ್ಯಕ್ತಿಗೆ ಆ ವ್ಯಾಧಿಯನ್ನ ವಾಸಿ ಮಾಡಿ ಸಂಪೂರ್ಣವಾಗಿ ಆರೋಗ್ಯವನ್ನು ಕೊಟ್ಟರು. ಹಾಗೆ ಮೂರ್ಛೆ ರೋಗಿಗಳನ್ನು ಸರಿ ಮಾಡಿದ. ಕುಂಟುವವರನ್ನ ಅಂಗವಿಕಲರಿಗೆ ಸರಿ ಮಾಡಿದರು. ಹೀಗೆ ಆ ದಿನಗಳಲ್ಲಿ ಅವರು ವಾಸಿ ಮಾಡದ ಯಾವುದೇ ರೋಗಗಳು ಕೂಡ ಇಲ್ಲ. ಬಾಧೆಯಿಂದ ತನ್ನ ಹತ್ತಿರಕ್ಕೆ ಬಂದ ಪ್ರತಿ ವ್ಯಕ್ತಿಯನ್ನ ವಾಸಿ ಮಾಡಿ ಕಳಿಸುತ್ತಿದ್ದ. ನಾಲ್ಕನೇದಾಗಿ ಯೇಸು ತನ್ನ ಶಿಷ್ಯರ ಜೊತೆಗೆ ಸೇರಿಕೊಂಡು ದೋಣಿಯಲ್ಲಿ ಸಮುದ್ರದಲ್ಲಿ ಪ್ರಯಾಣಿಸುತ್ತಿರಬೇಕಾದರೆ
ದೊಡ್ಡ ತುಫಾನ್ ಬಂತು. ಆಗ ಶಿಷ್ಯರು ಎಷ್ಟೋ ಭಯ ಬಿದ್ದು ಹೋದರು, ಅವರು ಸತ್ತು ಹೋಗ್ತಾರೆನು ಅಂತ. ಆದರೆ ಯೇಸು ಪ್ರಶಾಂತವಾಗಿ ಸಮುದ್ರವನ್ನ ನೋಡಿ ಗಾಳಿ ನಿಶಬ್ದವಾಗಿ ಇರುವಂತ ಆಜ್ಞಾಪಿಸಿದರು. ಅದರಿಂದ ಸಮುದ್ರ ಶಾಂತವಾಯಿತು. ಹಾಗೆ ಮತ್ತೊಂದು ಸಂದರ್ಭದಲ್ಲಿ ಅವರನ್ನು ಕಾಪಾಡುವುದಕ್ಕೆ ಸಮುದ್ರದ ಮೇಲೆ ನಡೆದುಕೊಂಡು ಹೋದರು. ಹೀಗೆ ಯೇಸುವಿಗೆ ಪ್ರಕೃತಿಯನ್ನು ಶಾಸಿಸುವುದಕ್ಕೆ ಪೂರ್ತಿ ಶಕ್ತಿ ಇದೆ. ಐದನೆಯದಾಗಿ ದೆವ್ವಗಳನ್ನು ಓಡಿಸುವುದು. ಆ ದಿನಗಳಲ್ಲಿ ಎಷ್ಟು ಜನ ಮನುಷ್ಯರು ದೆವ್ವಗಳ ಬಾಧೆಗೆ ಬಿದ್ದು ಎಷ್ಟೋ ಬಾಧೆಗಳನ್ನ ಅನುಭವಿಸುತ್ತಿರಬೇಕಾದರೆ ಆತರ ಎಷ್ಟೋ ಜನರನ್ನ ಯೇಸು ಭೇಟಿ ಮಾಡಿ ಅವರ ಮೈ ಮೇಲೆ ಇರುವ ದೆವ್ವವನ್ನು ಬಿಟ್ಟು ಹೋಗುವಂತ ಆಜ್ಞೆ ಮಾಡಿ ಅದು ಏನು ಮಾಡೋದಕ್ಕೆ ಆಗದೆ ಹೋಗಬೇಕಾಗಿ ಬರುತ್ತೆ. ಯೇಸುವಿಗೆ ಇರುವ ಅಧಿಕಾರವನ್ನು ನೋಡಿ ಅವುಗಳು ಅವರಿಗೆ ಭಯಪಟ್ಟವು. ಆರನೆಯದಾಗಿ ಯೇಸು ಕ್ರಿಸ್ತ ಮರಣವನ್ನು ಕೂಡ ಶಾಸಿಸಿದ, ಸತ್ತು ಹೋದವರನ್ನು ಕೂಡ ಬದುಕಿಸಿದ. ಒಂದು ಸಾರಿ ಒಂದು ವಿಧವೆಯ ಮಗನನ್ನು, ಹಾಗೆ ಸತ್ತು ಹೋದ ಒಂದು ಬಾಲಕನನ್ನ ಬದುಕಿಸಿ ಅವರ ಕುಟುಂಬ ಸಭ್ಯರ ದುಃಖವನ್ನು ತೀರಿಸಿದ. ಹಾಗೆ ಮತ್ತೊಂದು ಸಂದರ್ಭದಲ್ಲಿ ಯೇಸು ತನ್ನ ಪ್ರಿಯ ಮಿತ್ರನಾದ ಲಾಜರ್ ಅನಾರೋಗ್ಯದಿಂದ ಬಾಧೆಪಟ್ಟು ಸತ್ತು ಹೋದಾಗ ಲಾಜರ್ನ ಯೇಸು ಸೇರಿಕೊಳ್ಳುವುದಕ್ಕೆ 4 ದಿನಗಳು ಆದಾಗ ಆಗಲೇ ಲಾಜರ್ನ ಸಮಾಧಿ ಮಾಡಿದ ಕಾರಣ, ಹಾಗೆ ಸಮಾಧಿ ಮಾಡಿದ ಲಾಜರ್ನ ಸಹಿತವಾಗಿ 4 ದಿನದ ನಂತರ ಬದುಕಿಸಿ ಹೊರಗೆ ತಂದರು. ಹೀಗೆ ಹೇಳಿಕೊಳ್ಳುತ್ತಲೇ ಹೋದರೆ ಎಷ್ಟು ಅದ್ಭುತ ಕಾರ್ಯಗಳನ್ನ ಆ ದಿನಗಳಲ್ಲಿ ಯೇಸು ಮಾಡಿದರು. ಮತ್ತು ಈಗ ಯೇಸು ಕ್ರಿಸ್ತ ಪ್ರಲೋಭಗಳನ್ನ ಹೇಗೆ ತಿರುಗಿ ಹೊಡೆದರು ಅನ್ನೋದನ್ನ ತಿಳಿದುಕೊಳ್ಳೋಣ. ಯೋಹಾನ್ ಅದರ ಹತ್ತಿರ ಬಾಬ್ದೇಶ ತೆಗೆದುಕೊಂಡ ತಕ್ಷಣ ದೇವರ ಪರಿಶುದ್ಧ ಆತ್ಮದ ಶಕ್ತಿ ಯೇಸುವನ್ನ ಯೋಧಿಯಾ ಮರುಭೂಮಿಯ ಕಡೆಗೆ ನಡೆಸಿತು. ಆ ಮರುಭೂಮಿಯಲ್ಲಿ ಯೇಸು 40 ದಿನ 40 ರಾತ್ರಿ ಕಳೆದರು. ಆ ಸಮಯದಲ್ಲಿ ಅವರು ಏನು ತಿಂದಿರಲಿಲ್ಲ. ಯೇಸುವಿಗೆ ತುಂಬಾ ಹಸಿವಾಗಿ ಇರಬೇಕಾದರೆ ಅಪವಾದಿಯಾದ ಸಾತನು ಅವರ ಬಳಿಗೆ ಬಂದು, ನೀನು ದೇವರ ಕುಮಾರನಾದರೆ ಈ ಕಲ್ಲನ್ನ ರೊಟ್ಟಿಯಾಗಿ ಮಾಡುವಂತೆ ಆಜ್ಞಾಪಿಸು ಅಂತ ಹೇಳಿ ತೊಂದರೆ ಕೊಡುವುದಕ್ಕೆ ಪ್ರಯತ್ನಿಸಿತು. ಆದರೆ ಸ್ವಂತ ಅವಸರಗಳನ್ನ ತೀರಿಸಿಕೊಳ್ಳುವುದಕ್ಕೆ ತನ್ನ ಅದ್ಭುತ ಶಕ್ತಿಗಳನ್ನ ಉಪಯೋಗಿಸುವುದು ಯೇಸುವಿಗೆ ತಪ್ಪು ಅಂತ ಗೊತ್ತು. ಅವರು ಆ ಪ್ರಲೋಭಗಳನ್ನು ತಿರುಗಿ ಹೊಡೆದರು. ಆದರೆ ಅಪವಾದಿ ಅಷ್ಟಕ್ಕೆ ಸುಮ್ಮನಾಗಲಿಲ್ಲ. ಯೇಸುವನ್ನು ಮತ್ತೊಂದು ವಿಧವಾಗಿ ಪ್ರಲೋಭಪಡಿಸುವುದಕ್ಕೆ ಪ್ರಯತ್ನಿಸಿದ. ಆಲಯದ ಗೋಡೆ ಮೇಲಿಂದ ಕೆಳಗೆ ಬೀಳುವಂತ ಅವನು ಯೇಸುವಿಗೆ ಸವಾಲನ್ನು ಹಾಕಿದ. ಆದರೆ ಯೇಸು ಆ ಪ್ರಲೋಭಗಳಿಗೆ ಒಳಗಾಗಲಿಲ್ಲ. ತನ್ನನ್ನು ತಾನು ಶ್ರೇಷ್ಠನೆಂದು ಬಿಂಬಿಸಿಕೊಳ್ಳಲು ಪ್ರಯತ್ನಿಸಲಿಲ್ಲ. ಯೇಸು ಲೇಖನಗಳನ್ನು ಉಪಯೋಗಿಸುತ್ತಾ ದೇವರನ್ನು ಹಾಗೆ ಪರೀಕ್ಷಿಸುವುದು ತಪ್ಪು ಅಂತ ಹೇಳ್ತಾನೆ. ಇನ್ನು ಅಪವಾದಿ 3ನೇ ಸಾರಿ ಕೂಡ ಯೇಸುವನ್ನು ಪ್ರಲೋಭಪಡಿಸುವುದಕ್ಕೆ ಪ್ರಯತ್ನಿಸಿದ. ಅವನು ಯಾವುದೋ ಒಂದು ರೀತಿಯಲ್ಲಿ ಲೋಕ ರಾಜ್ಯಗಳೆಲ್ಲವನ್ನ ಅವುಗಳ ಮಹಿಮೆಯನ್ನ ಯೇಸುವಿಗೆ ತೋರಿಸಿ, ನೀನು ನನಗೆ ಒಮ್ಮೆ ಸಾಷ್ಟಾಂಗ ನಮಸ್ಕಾರ ಮಾಡಿ ನನ್ನನ್ನ ಪೂಜಿಸಿದರೆ ಇವೆಲ್ಲ ನಿನಗೆ ಕೊಟ್ಟು ಬಿಡ್ತೀನಿ ಅಂತ ಹೇಳಿದ. ಅದಕ್ಕೆ ಯೇಸು ತಕ್ಷಣವೇ, ಸತಾನ, ನನ್ನ ದೇವರಾದ ಯೆಹೋವ ಬಿಟ್ಟರೆ ಬೇರೆ ಯಾರ ಮುಂದೆಯೂ ಕೂಡ ನಾನು ಸಾಷ್ಟಾಂಗ ನಮಸ್ಕಾರ ಮಾಡೋದಿಲ್ಲ, ಹೊರಟು ಹೋಗು ಅಂತ ತಿರಸ್ಕರಿಸಿದ. ಹೀಗೆ ಯೇಸು ಸಾತನು ಕೊಟ್ಟ ಎಷ್ಟೋ ಪ್ರಲೋಭಗಳಿಗೆ ಒಳಗಾಗಲಿಲ್ಲ. ತನ್ನ ತಂದೆ ಆದ ದೇವರಿಗೆ ನಂಬಿಕಸ್ಥನಾಗಿ ಇದ್ದಾನೆ. ಇನ್ನು ಕೊನೆಯದಾಗಿ ಈ ವಿಷಯವನ್ನು ನೋಡೋಣ. ಯೇಸು ಕ್ರಿಸ್ತನನ್ನು ಯಾಕೆ ಶಿಲುಬೆಗೆ ಏರಿಸಿ ಯಾಕೆ ಸಾಯಿಸಲಾಯಿತು? ಅವರು ಮಾಡಿದ ತಪ್ಪು ಏನು? ಯೇಸು ಮಾಡಿದ ತಪ್ಪೇನು ಗೊತ್ತಾ? ಅಪಾಯದಲ್ಲಿರುವವರನ್ನ ಕಾಪಾಡೋದು, ಕುಷ್ಠರೋಗ, ಅಂಗವೈಕಲ್ಯ, ಮೂರ್ಛೆ ವ್ಯಾಧಿಯಿಂದ ಬಾಧೆ ಪಡುತ್ತಿರುವವರನ್ನ ವಾಸಿ ಮಾಡುವುದು, ಕಿವುಡನಿಗೆ ಕೇಳುವಿಕೆ, ಮೂಗನಿಗೆ ಮಾತು, ಕುರುಡನಿಗೆ ದೃಷ್ಟಿ ಕೊಡೋದು, ಸತ್ತು ಹೋದವರನ್ನು ಬದುಕಿಸುವುದು, ಹಸುವಿನಲ್ಲಿ ಇದ್ದ 5,000 ಜನರಿಗೆ ಊಟವನ್ನ ಕೊಡುವುದು. ಏನು ಇವೆಲ್ಲ ತಪ್ಪು ಅಂತ ಅನ್ಸುತ್ತಾ? ಆದರೆ ಅಲ್ಲಿನ ಕೆಲವು ದೌರ್ಭಾಗ್ಯರು ತಮ್ಮ ಸ್ವಾರ್ಥಗೋಸ್ಕರ ಇದೇ ತಪ್ಪು ಅಂತ ನೋಡುತ್ತಾ ಬಂದರು. ಆಗ ಕೆಲವು ಮತನಾಯಕರು ಯೇಸು ಪ್ರಜೆಗಳ ವಿಷಯದಲ್ಲಿ ಮಾಡುತ್ತಿರುವ ಸೇವೆ ಸಹಿಸೋದಕ್ಕೆ ಆಗಲಿಲ್ಲ. ಹೀಗೆ ಮುಂದುವರಿದರೆ ಇವನು ಪ್ರಜೆಗಳಿಗೆ ದೇವರಾಗಿ ಬೀಳ್ತಾನೆ, ಆದ ಕಾರಣ ಆದಷ್ಟು ಬೇಗ ಇವನನ್ನ ಕೊಂದು ಬಿಡಬೇಕು ಅಂತ ಭಾವಿಸಿದರು. ಆದರೆ ನೇರವಾಗಿ ಯೇಸುವನ್ನ ಸಾಯಿಸಿದರೆ ಪ್ರಜೆಗಳು ಯಾವುದೇ ರೀತಿಯಿಂದಲೂ ಸಹಿಸುವುದಿಲ್ಲ, ತಿರುಗಿ ಬೀಳ್ತಾರೆ, ಅವರು ಗಲಭೆಗಳನ್ನು ಮಾಡ್ತಾರೆ. ಆದ ಕಾರಣ ಯೇಸು ಮೇಲೆ ಯಾವುದೋ ಒಂದು ತಪ್ಪು ಅಪರಾಧವನ್ನು ಹಾಕಿ ದೋಷಿಯಾಗಿ ಸಾಯಿಸಬೇಕು ಅಂತ ನಿರ್ಣಯ ಮಾಡಿದರು. ಇದಾಗಿಯೂ ಇದರಲ್ಲಿ ಭಾಗವಾಗಿ ಮೊದಲಿಗೆ ಯೇಸು ಹತ್ತಿರ ಇರುವ ತನ್ನ 12 ಜನ ಶಿಷ್ಯರಲ್ಲಿ ಒಬ್ಬನಾದ ಯೋಧಾಕು ದುಡ್ಡನ್ನ, ಅಂದರೆ 30 ಬೆಳ್ಳಿ ನಾಣ್ಯವನ್ನ ಆಸೆ ತೋರಿಸಿ ಅವನನ್ನು ಖರೀದಿಸಿ ಬಿಟ್ಟರು. ಇದಾದ ನಂತರ ಆ ಮತ ಬೋಧಕರು ಯೋಧನ ಕೈಯಲ್ಲಿ ರಾಜ ಭಟರಿಗೆ ಯೇಸುವನ್ನ ಹಿಡಿದು ಕೊಟ್ಟರು. ಆದರೆ ರಾಜ ಭಟರು ಯೇಸುವನ್ನ ಬಂಧಿಸುತ್ತಿರುವ ಸಮಯದಲ್ಲಿ ಅವರ ಮಿಕ್ಕ 12 ಜನ ಶಿಷ್ಯರಲ್ಲಿ ಕೆಲವರು ಓಡಿ ಹೋದರು. ಆದರೆ ಪೇತುರು ಮಾತ್ರ ಕೋಪದಿಂದ ಸೈನಿಕರಿಗೆ ಹಿಂತಿರುಗಿ ಎದುರು ಹಾಕಿಕೊಂಡು ಆ ಸೈನಿಕರಲ್ಲಿ ಒಬ್ಬನ ಕಿವಿಯನ್ನ ಕತ್ತರಿಸಿದನು. ಆದ್ದರಿಂದ ತಕ್ಷಣವೇ ಯೇಸು ಪೇತುರ್ನ ತಡೆದು ಹೀಗೆ ಆಜ್ಞಾಪಿಸಿದರು, ಪೇತುರ, ನಿನ್ನ ಕತ್ತಿಯನ್ನು ಕೆಳಗೆ ಬಿಸಾಕು, ಕತ್ತಿಯ ಜೊತೆ ಜೀವಿಸುವವನು ಕತ್ತಿಯ ಜೊತೆನೆ ಸಾಯುತ್ತಾನೆ ಅಂತ ಪೇತುರ್ನ ಒಪ್ಪಿಸಿ ಪೇತುರ್ನಿಂದ ಕತ್ತರಿಸಿ ಬಿದ್ದ ಕಿವಿಯನ್ನು ಮತ್ತೆ ತೆಗೆದು ಮತ್ತೆ ಅದನ್ನು ಅಂಟಿಸಿದನು. ಹೀಗೆ ಆ ಪರಿಸ್ಥಿತಿಯನ್ನು ಸರಿ ಮಾಡಿ ಯೇಸು ಸೈನಿಕರ ಮಾತಿನ ಪ್ರಕಾರವೇ ಶರಣಾಗಿ ರಾಜನ ಬಳಿಗೆ ಹೋದರು. ಇನ್ನು ಕೊನೆಯದಾಗಿ ಯೇಸುವನ್ನ ಪಿಲಾತು ರಾಜನ ಬಳಿಗೆ ನಿಲ್ಲಿಸಿದ ನಂತರ ಅಲ್ಲಿನ ಮತಾಧಿಕಾರಿಗಳು ಯೇಸುವಿನ ಮೇಲೆ ಈ ವಿಧವಾಗಿ ನಿಂದಿಸುತ್ತಾ ಮಾತನಾಡಿದ್ದರು, ಮಹಾರಾಜ ಯೇಸು ಅನ್ನೋ ವ್ಯಕ್ತಿ ತನ್ನನ್ನ ತಾನು ದೇವರ ಕುಮಾರ ಅಂತ ಹೇಳಿಕೊಳ್ಳುತ್ತಾ ಪ್ರಜೆಗಳನ್ನ ಮೋಸ ಮಾಡುತ್ತಿದ್ದಾನೆ, ಸುಳ್ಳಿನಿಂದ ಅವರನ್ನ ತಪ್ಪು ದಾರಿ ಹಿಡಿಸುತ್ತಿದ್ದಾನೆ. ಒಂದು ಮಾತಿನಲ್ಲಿ ಹೇಳಬೇಕು ಅಂದರೆ
ದೇವದೂಷಣೆಯನ್ನು ಮಾಡುತ್ತಿದ್ದಾನೆ. ಆದ ಕಾರಣ ದೇವದೂಷಣೆಗೆ ಫಲಿತವಾಗಿ ಇವನನ್ನ ಶಿಲುಬೆಗೆ ಏರಿಸಿ ಅಂತ ಬಲವಾಗಿ ವಾದಿಸಿದ. ಅದರಿಂದ ಪಿಲಾತು ರಾಜ ಸಹ ಯೇಸು ಯಾವುದೇ ತರದ ತಪ್ಪು ಮಾಡಿಲ್ಲ ಅಂತ ಗೊತ್ತಿದ್ದರೂ ಕೂಡ ಈ ಮತಬೋಧಕರ ಗುಂಪು ಸೇರಿಕೊಂಡು ಉದ್ದೇಶಪೂರ್ವಕವಾಗಿ ಆರೋಪಗಳನ್ನು ಮಾಡಿದ್ದರಿಂದ ಮಾಡುವುದಕ್ಕೆ ಏನೂ ಉಳಿಯದೆ ಯೇಸುವಿಗೆ ಮರಣ ಶಿಕ್ಷೆಯನ್ನು ವಿಧಿಸಿದರು. ಆದ್ದರಿಂದ ಸೈನಿಕರು ಯೇಸುವನ್ನ ಹೊರಗೆ ಎಳೆದುಕೊಂಡು ಬಂದು ಯರ್ಷಿಲೆಮ್ ಬೀದಿಯಿಂದ ಪ್ರಜೆಗಳೆಲ್ಲರ ಮಧ್ಯದಲ್ಲಿ ಯೇಸುವಿನ ಕೈಯಲ್ಲಿ ಶಿಲುಬೆಯನ್ನು ಹೊರಿಸುತ್ತಾ ಬೆಟ್ಟದ ಮೇಲೆ ಕರೆದುಕೊಂಡು ಹೋದರು. ದಾರಿಯಲ್ಲಿ ಸೈನಿಕರು ತುಂಬಾ ಕ್ರೂರವಾಗಿ ಯೇಸುವನ್ನ ಚಾಟಿಯಿಂದ ಹೊಡೆಯುತ್ತಾ ತಲೆಯ ಮೇಲೆ ಮುಳ್ಳ ಕಿರೀಟವನ್ನು ಚುಚ್ಚಿ ಕಾಲಿನಲ್ಲಿ ಒದೆಯುತ್ತಾ ಬೆನ್ನಿನ ಮೇಲೆ ಗುದಿಯುತ್ತಾ ರಕ್ತ ಸೋರುತ್ತಿದ್ದರೂ ಕೂಡ ಇನ್ನೂ ಹೊಡೆಯುತ್ತಾ ಕರೆದುಕೊಂಡು ಹೋದರು. ಅದರಿಂದ ಯೇಸುವಿನ ಆ ಪರಿಸ್ಥಿತಿಯನ್ನು ನೋಡಿ ಕೆಲವರು ತಮ್ಮ ತಲೆಯನ್ನು ಅಡ್ಡವಾಗಿ ಹಾಕಿ ಅಳುತ್ತಿರಬೇಕಾದರೆ ಯೇಸು ಅವರಿಗೆ ಹೀಗೆ ಹೇಳಿದರು, ನನ್ನ ನಿಮಿತ್ತವಾಗಿ ನೀವು ಅಳಬೇಡಿ, ನಿಮ್ಮ ನಿಮಿತ್ತವಾಗಿ ನಿಮ್ಮ ಮಕ್ಕಳ ನಿಮಿತ್ತವಾಗಿ ನೀವು ಅಳಿ ಅಂತ ಅವರನ್ನ ಸಮಾಧಾನ ಮಾಡಿದ. ಹೀಗೆ ಕೊನೆಯದಾಗಿ ಬೆಟ್ಟದ ಮೇಲೆ ಕರೆದುಕೊಂಡು ಹೋದ ಮೇಲೆ ಯೇಸುವನ್ನು ಅಲ್ಲಿ ಕೆಳಗೆ ಎಸೆದು ಕಾಲಿನಲ್ಲಿ ಒದೆಯುತ್ತಾ ಶಿಲುಬೆ ಮೇಲೆ ಮಲಗಿಸಿದರು. ತನ್ನನ್ನು ತಾನು ಕಾಪಾಡಿಕೊಳ್ಳುವುದಕ್ಕೆ ಆಗದ ಇವನು ದೇವರ ಕುಮಾರನ ಸೈನಿಕರು ಯೇಸುವನ್ನು ಹಾಡಿಕೊಂಡರು. ಇದಾದ ನಂತರ ಯೇಸು ಕೈಯನ್ನು ಗಟ್ಟಿಯಾಗಿ ಹಿಡಿದು ಎಳೆದು ಶಿಲುಬೆಗೆ ಕಟ್ಟಿ ಹಾಕಿ ಅಂಗೈಯಲ್ಲಿ ಉದ್ದದ ಮಳೆಯನ್ನು ಸುತ್ತಿಯಲ್ಲಿ ಹೊಡೆಯುತ್ತಾ ಚುಚ್ಚಿದರು. ಹೀಗೆ ಎರಡು ಕೈಗಳಲ್ಲಿಯೂ ಆದ ನಂತರ ಎರಡು ಕಾಲನ್ನು ಸೇರಿಸಿ ಉದ್ದದ ಮಳೆಯನ್ನ ಸುತ್ತಿಯಿಂದ ಬಲವಾಗಿ ಒಡೆದು ಶಿಲುಬೆಯನ್ನ ಮೇಲೆ ಎತ್ತಿ ನೇತಾಡುವುದಕ್ಕೆ ಬಿಟ್ಟರು. ಹಾಗೆ ರಕ್ತದ ಮಡಿಲಿನಲ್ಲಿ ಬಿಸಿಲಿನಲ್ಲಿ ಶಿಲುಬೆಯಲ್ಲಿ ನೇತಾಡುತ್ತಾ ಬಾಯಾರಿಕೆ ಅಂತ ಕೇಳಿದರೂ ನೀರು ಯಾರು ಕೊಡದೆ ಹಾಗೆ ಕೆಲವು ನಿಮಿಷಕ್ಕೆ ಮಧ್ಯಾಹ್ನ ಸಮಯದಲ್ಲಿ ಪ್ರಾಣ ಬಿಟ್ಟರು. ಯೇಸು ಸತ್ತು ಹೋದ ಕೊನೆಯ ಕ್ಷಣದಲ್ಲಿ ಹೀಗೆ ತನ್ನ ತಂದೆಯ ಹತ್ತಿರ ಮಾತನಾಡಿದ್ರು, ಪರಲೋಕದ ನನ್ನ ತಂದೆ ಇವರನ್ನು ಕ್ಷಮಿಸಿ, ಇವರು ಏನು ಮಾಡುತ್ತಿದ್ದಾರೆ ಅನ್ನೋದು ಇವರಿಗೆ ಗೊತ್ತಿಲ್ಲ ಅಂತ ಪ್ರಜೆಗಳ ಪರವಾಗಿ ಪ್ರಾರ್ಥಿಸಿದರು. ಇಷ್ಟರಲ್ಲಿ ತನ್ನ ಜೊತೆಗೆ ಪಕ್ಕದಲ್ಲಿಯ ಶಿಲುಬೆ ಮೇಲೆ ಇರುವ ಒಬ್ಬ ದೋಷಿ ಯೇಸುವಿನ ಜೊತೆ ಹೀಗೆ ಮಾತನಾಡಿದ, ಯೇಸು, ನಾನು ತುಂಬಾ ದೊಡ್ಡ ಪಾಪಾತ್ಮನಾದವನು, ನಾನು ಮಾಡಿದ ಪಾಪಕ್ಕೆ ಫಲಿತವಾಗಿ ಇದನ್ನು ಅನುಭವಿಸುತ್ತಿದ್ದೇನೆ, ದಯಮಾಡಿ ನನ್ನ ಪಾಪವನ್ನು ಕ್ಷಮಿಸಿ ಪ್ರಭು, ನಿಮ್ಮ ರಾಜ್ಯದ ಒಳಗೆ ನಾನು ಪ್ರವೇಶಿಸಿದಾಗ ದಯಮಾಡಿ ನನ್ನನ್ನ ಜ್ಞಾಪಿಸಿಕೊಳ್ಳಿ ಪ್ರಭು ಅಂತ ಕೇಳಿದ. ಅದಕ್ಕೆ ಯೇಸು, ಈ ದಿನದಿಂದ ನೀನು ಕೂಡ ನನ್ನ ಜೊತೆಗೆ ಪರಲೋಕಕ್ಕೆ ನಿಶ್ಚಯವಾಗಿ ಪ್ರವೇಶಿಸುತ್ತೀಯಾ ಅಂತ ಮಾತು ಕೊಟ್ಟರು. ಇನ್ನು ಹೀಗೆ ಯೇಸು ತನ್ನ ಕೊನೆಯ ಉಸಿರನ್ನು ಬಿಟ್ಟ ನಂತರ ಒಂದೇ ಸಾರಿಯಾಗಿ ಹಗಲು ಹೊತ್ತಿನಲ್ಲಿ ಕತ್ತಲೆ ಆವರಿಸಿಕೊಂಡಿತು. ಆಕಾಶ ಎಷ್ಟೋ ಗರ್ಜಿಸಿತು. ಒಂದೇ ಸಾರಿಯಾಗಿ ದೊಡ್ಡ ಭೂಕಂಪ ಬಂದು ಹೋಯಿತು. ಇನ್ನು ಇದಾದ ನಂತರ ಸೈನಿಕರು ಯೇಸು ಸತ್ತು ಹೋಗಿದ್ದಾರಾ ಇಲ್ಲವಾ ಅಂತ ನೋಡೋದಕ್ಕೆ ಈಟಿಯಿಂದ ಅವರ ಹೊಟ್ಟೆಯನ್ನು ಚುಚ್ಚಿದರು. ಇನ್ನು ಈ ಘಟನೆ ನಡೆದ ನಂತರ ಯೇಸು ಮೃತ ದೇಹವನ್ನ ಕೆಲವರು ರಾಜನ ಅನುಮತಿ ಪಡೆದುಕೊಂಡು ಒಂದು ಬೆಟ್ಟದ ಗುಹೆಯಲ್ಲಿ ಸಮಾಧಿ ಮಾಡಿದರು. ಇನ್ನು ಮೂರನೇ ದಿವಸ ಸಮಾಧಿಯ ಹತ್ತಿರ ಹೋಗಿ ನೋಡಿದಾಗ ಸಮಾಧಿ ತೆಗೆದುಕೊಂಡಿತ್ತು. ಅಲ್ಲೇ ಕಾಯುವವರು ಮೂರ್ಛೆ ಬಿದ್ದು ಹೋಗಿದ್ದಾರೆ. ಆದ್ದರಿಂದ ಯೇಸುಗೋಸ್ಕರ ಅವರೆಲ್ಲರೂ ಹುಡುಕಿದಾಗ ಅವರು ಪುನರುದ್ಧರವಾಗಿ ಅವರಿಗೆ ಕಾಣಿಸಿಕೊಂಡರು. ಹೀಗೆ ನಂತರ 40 ದಿನಗಳವರೆಗೂ ಯೇಸು ಅಲ್ಲಲ್ಲೇ ತನ್ನವರಿಗೋಸ್ಕರ ಪ್ರತ್ಯಕ್ಷವಾಗಿ ಕೊನೆಯದಾಗಿ ಎಲ್ಲರೂ ನೋಡುತ್ತಿರಬೇಕಾದರೇನೆ ಪರಲೋಕಕ್ಕೆ ಹೊರಟು ಹೋದರು. ಅವರು ಯಾವ ರೀತಿಯಲ್ಲಿ ಪರಲೋಕಕ್ಕೆ ಹೋದರು ಅದೇ ರೀತಿಯಲ್ಲಿ ಮತ್ತೆ ತಿರುಗಿ ಭೂಮಿ ಮೇಲೆಗೆ ಎರಡನೇ ಬಾರಿ ತಿರುಗಿ ಬರ್ತಾರೆ ಅಂತ ಆ ದಿನ ದೇವದೂತ ಹೇಳಿದರು. ಯೇಸು ಕ್ರಿಸ್ತನ ಸಂಬಂಧಿಸಿದ ಜನ್ಮಸ್ಥಳ ಅವರ ಗುರುತುಗಳು ಎಷ್ಟೋ ಪ್ರತಿಯೊಂದು ಈಗಲೂ ಕೂಡ ಬೆತ್ತಲೆಮ್, ಗಲಿಲಿಯ, ಜೆರುಸಲೆಮ್ ಪ್ರಾಂತ್ಯಗಳಲ್ಲಿ ಇದೆ. ಯಾವುದೇ ತರದ ಹಿಂಸೆ ಪ್ರೋತ್ಸಾಹಿಸದೆ ಅಹಿಂಸಾ ಮಾರ್ಗದಲ್ಲಿ ಪಾಪಿಗಳ ಪರವಾಗಿ ತನ್ನನ್ನ ತಾನು ಅರ್ಪಿಸಿಕೊಂಡ ದೊಡ್ಡ ದಯಾಮಯ ಯೇಸು ಕ್ರಿಸ್ತ. ಇದು ಸ್ನೇಹಿತರೆ ಯೇಸು ಕ್ರಿಸ್ತನ ಜೀವನ ಚರಿತ್ರೆ. ಈ ವಿಡಿಯೋ ಅನ್ನೋದು ಈ ವಿಷಯವನ್ನು ತಿಳಿದುಕೊಳ್ಳುವುದಕ್ಕೆ ಎಷ್ಟು ಉಪಯೋಗವಾಗಿದೆ ಅಂತ ನಾನು ಭಾವಿಸಿಕೊಳ್ತೀನಿ. ನನ್ನ ಚಾನೆಲ್ಗೆ ನೀವು ಹೊಸಬರಾಗಿದ್ದರೆ ನನ್ನ ಚಾನೆಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನ ಪ್ರೆಸ್ ಮಾಡಿ. ಇದೇ ತರ ಒಳ್ಳೆ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಮೂಲಕ ಬರ್ತಾ ಇರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.